ನವೆಂಬರ್ 2, 2016. ಇದು ಮಧ್ಯಾಹ್ನದ ಸಮಯವಾಗಿತ್ತು. 34 ವರ್ಷದ ಶೆರಿ ಪಪಿನಿ ತನ್ನ ಮಕ್ಕಳನ್ನು ಡೇ ಕೇರಲ್ಲಿ ಬಿಟ್ಟು ಮನೆಗೆ ವಾಪಸ್ ಬಂದು ಅಲ್ಲಿಂದ ಜಾಗಿಂಗ್ ಅಂತ ಹೋಗಿದ್ಲು. ಅವತ್ತಿನ ದಿನ ಒಂದು ಮಾಮೂಲಿ ದಿನ ಆಗಿರಬೇಕಿತ್ತು. ಜಾಗಿಂಗ್ ನಂತರ ಮಕ್ಕಳ ಜೊತೆ ಶೆರಿ ವಾಪಸ್ ಮನೆಗೆ ಬರಬೇಕಿತ್ತು. ಆದರೆ ಅವಳು ವಾಪಸ್ ಬಂದೇ ಇಲ್ಲ. ಈ ವಿಷಯವನ್ನು ಮೊದಲು ಗಮನಿಸಿದ್ದು ಅವಳ ಗಂಡ ಕೇತ್ ಮನೆಗೆ ವಾಪಸ್ ಬಂದಾಗ ಹೆಂಡತಿ ಮನೆಯಲ್ಲಿ ಇಲ್ಲದನ್ನು ನೋಡಿದ ತಕ್ಷಣ ಅವಳಿಗೆ ಕರೆ ಮಾಡ್ತಾನೆ. ಆದರೆ ಅವಳಿಂದ ಯಾವುದೇ ಉತ್ತರ ಬರಲಿಲ್ಲ. ಕೇತ್ ಡೇ ಕೇರ್ಗೆ ಕರೆ ಮಾಡಿ ಅವರ ಹತ್ರ ಕೇಳ್ತಾನೆ, ಶೆರಿ ಅಲ್ಲಿ ಇದ್ದಾಳಾ ಅಂತ. ಅಲ್ಲಿನ ಕೆಲಸದವರು ಹೇಳ್ತಾರೆ, ಮಕ್ಕಳು ಇಲ್ಲೇ ಇದ್ದಾರೆ, ಆದರೆ ಶೆರಿ ಅವರನ್ನು ಕರ್ಕೊಂಡು ಹೋಗೋದಕ್ಕೆ ವಾಪಸ್ ಬಂದಿಲ್ಲ. ಇದನ್ನು ಕೇಳಿದ ಕೇತ್ಗೆ ಏನೋ ಸರಿ ಇಲ್ಲ ಅಂತ ಭಾಸವಾಗಿತ್ತು. ಕೇತ್ ಫೈಂಡ್ ಮೈ ಡಿವೈಸ್ ಅನ್ನೋ ಆ್ಯಪನ್ನು ಯೂಸ್ ಮಾಡಿ ತನ್ನ ಹೆಂಡತಿಯ ಲೊಕೇಶನನ್ನು ಟ್ರೇಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಹಾಗೂ ಕೆಲವೇ ನಿಮಿಷದಲ್ಲಿ ಅವನಿಗೆ ಅವಳ ಲೊಕೇಶನ್ ಕೂಡ ಸಿಗುತ್ತೆ. ಇದು ಅವಳ ಮನೆಯಿಂದ ಬರೀ ಕೆಲವೇ ದೂರ ಇದ್ದಿದ್ದು. ಕೇತ್ ತಕ್ಷಣ ತನ್ನ ಗಾಡಿಯಲ್ಲಿ ಕೂತು ಆ ಲೊಕೇಶನ್ ಕಡೆಗೆ ಹೋಗ್ತಾನೆ. ಅಲ್ಲಿಗೆ ಬಂದು ಮುಟ್ಟಿ ಅಕ್ಕಪಕ್ಕ ನೋಡಿದರೆ ಶೆರಿ ಎಲ್ಲೂ ಕಾಣಿಸ್ತಾ ಇರಲಿಲ್ಲ. ಇದು ತುಂಬ ವಿಚಿತ್ರವಾಗಿತ್ತು. ಆ್ಯಪ್ನಲ್ಲಿ ಅವಳ ಲೊಕೇಶನ್ ಇದೆ ಅಂತ ತೋರಿಸ್ತಾ ಇದೆ, ಆದರೆ ಕೇತ್ ನಿಂತಿರುವ ಜಾಗದಲ್ಲಿ ಯಾರೂ ಇಲ್ಲ. ಇದು ಹೇಗೆ ಸಾಧ್ಯ ಅಂತ ಅಂದ್ಕೊಂಡು ವಾಪಸ್ ಗಾಡಿ ಕಡೆಗೆ ಹೋಗ್ತಾ ಇದ್ದಾಗ ಕೇತ್ನ ಕಣ್ಣು ಬೈ ಮಿಸ್ಟೇಕ್ ಆಗಿ ರೋಡ್ನ ಸೈಡಲ್ಲಿರುವ ಮಣ್ಣಿನ ಕಡೆಗೆ ಹೋಗುತ್ತೆ. ಆ್ಯಂಡ್ ಆ ಕಡೆ ನೋಡಿದ ಕೇತ್ ಬೆಚ್ಚಿ ಬೀಳ್ತಾನೆ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ನೀವು ನನ್ನ ಲಾಸ್ಟ್ ವಿಡಿಯೋ ಬೆಲ್ ಗೆನ್ನಿಸ್ ಬಗ್ಗೆ ನೋಡಿದ್ರಲ್ವಾ? ಆ ಸ್ಟೋರಿ ನೋಡಿ ಎಷ್ಟು ಟ್ವಿಸ್ಟೆಡ್ ಆಗಿತ್ತು. ಆದರೆ ಇವತ್ತಿನ ಸ್ಟೋರಿ ಅನ್ಬಿಲೀವಬಲ್ ಆಗಿದೆ. ಇದು 34 ವರ್ಷದ 2 ಮಕ್ಕಳ ತಾಯಿ ಶೆರಿ ಪಪಿನಿ ಮಿಸ್ಸಿಂಗ್ ಆದ ಘಟನೆಯ ಸ್ಟೋರಿ. 22 ದಿನದವರೆಗೆ ಯಾರಿಗೂ ಏನು ಗೊತ್ತೇ ಇರಲಿಲ್ಲ ಶೆರಿ ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಜೀವಂತವಾಗಿದ್ದಾಳ ಅಥವಾ ಸತ್ತಿದ್ದಾಳ ಅಂತ. 22 ದಿನದ ನಂತರ ಒಂದಿಂತಹ ಘಟನೆ ನಡೆಯುತ್ತೆ, ಯಾವುದು ಇಡೀ ದೇಶವನ್ನೇ ಅಲುಗಾಡಿಸಿಟ್ಟಿತ್ತು. ಟ್ರಸ್ಟ್ ಮೀ, ನೀವು ಎಷ್ಟೇ ಕ್ರೈಮ್ ಸ್ಟೋರೀಸ್, ಕ್ರೈಮ್ ವಿಡಿಯೋಸ್ ನೋಡಿದ್ರು ಈ ಸ್ಟೋರಿಯನ್ನು ನಿಮ್ಮಿಂದ ಪ್ರಿಡಿಕ್ಟ್ ಮಾಡೋದಕ್ಕಾಗೋದೇ ಇಲ್ಲ. ಇನ್ನೊಂದು ಸ್ಪಾಯ್ಲರ್ ಅಲರ್ಟ್, ಅಪ್ಪಿತಪ್ಪಿನೂ ನಿಜ ಏನು ಅಂತ ರಿವೀಲ್ ಆಗುವವರೆಗೆ ಕಮೆಂಟ್ ಸೆಕ್ಷನನ್ನು ಓದಬೇಡಿ, ಇಲ್ದಿದ್ರೆ ಸ್ಟೋರಿ ಸ್ಪಾಯ್ಲ್ ಆಗುತ್ತೆ. ಸೊ ನಿಮ್ಮ ಹೆಚ್ಚನ್ನು ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ. ಈ ಸ್ಟೋರಿಯನ್ನು ಶುರು ಮಾಡೋ ಮೊದಲು ನಮಗೆ ಫಸ್ಟ್ ಶೆರಿ ಯಾರು ಹಾಗೂ ಅವಳ ಫ್ಯಾಮಿಲಿ ಬಗ್ಗೆ ಅರಿತುಕೊಳ್ಬೇಕಾಗುತ್ತೆ. 2016ರಲ್ಲಿ ಶೆರಿ 34 ವರ್ಷದವಳಾಗಿದ್ಲು. ಇವಳು ಕ್ಯಾಲಿಫೋರ್ನಿಯಾದ ರೆಡ್ಡಿಂಗ್ ಅನ್ನೋ ಪ್ಲೇಸಲ್ಲಿ ವಾಸಿಸ್ತಾ ಇದ್ದಿದ್ದು. ನೋಡೋದಕ್ಕೆ ಇವಳು ತುಂಬ ಫಿಟ್ ಆಗಿದ್ಲು ಹಾಗೂ ತುಂಬ ಸುಂದರ ಹುಡುಗಿ ಇವಳು. ಇವಳದೊಂದು ಚಿಕ್ಕ ಫ್ಯಾಮಿಲಿ ಇತ್ತು. ಅದರಲ್ಲಿ ಫಸ್ಟ್ ಅವಳ ಗಂಡ ಕೇತ್ ಪಪಿನಿ ಅಂತ, ಇವನು 32 ವರ್ಷದವನು. ಇವರಿಬ್ಬರಿಗೆ 2 ಮಕ್ಕಳಿದ್ರು. ಮೊದಲನೇ ಮಗು ಗಂಡು ಮಗು ಟೇಲರ್ ಅಂತ 4 ವರ್ಷದವನು, ಮತ್ತೆ ಎರಡನೇ ಮಗು 2 ವರ್ಷದ ಹೆಣ್ಣು ಮಗು ವಿಯೋಲೈಟ್ ಅಂತ. ಈ ಫ್ಯಾಮಿಲಿ ಒಂದು ಆರ್ಡಿನರಿ ಫ್ಯಾಮಿಲಿ ಆಗಿತ್ತು. ಸನ್ರೈಸ್ ಡ್ರೈವಲ್ಲಿ ಒಂದು ಶಾಂತವಾದ ಪ್ಲೇಸಲ್ಲಿ ಅವರ ಮನೆ ಇದ್ದಿದ್ದು. ಕೇತ್ ಹೊರಗೆ ಕೆಲಸ ಮಾಡ್ತಾ ಇದ್ದ ಹಾಗೂ ಶೆರಿ ಮನೆಯಲ್ಲಿ ಮಕ್ಕಳನ್ನು ಸಾಕ್ತಾ ಇದ್ಲು. ಇದೇನು ಶ್ರೀಮಂತ ಫ್ಯಾಮಿಲಿನೂ ಆಗಿರಲಿಲ್ಲ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿತ್ತು. ಅಂದರೆ ಕೆಲಸ ಮಾಡಿಯೇ ದಿನ ನಡೆಯೋದಂತಾರಲ್ವಾ, ಅಂಥದ್ದೊಂದು ಫ್ಯಾಮಿಲಿ. ಶೆರಿಯ ಡೈಲಿ ರೂಟೀನ್ ಯಾವ ಥರ ಆಗಿತ್ತು ಅಂದರೆ, ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡೋದು, ಆಮೇಲೆ ಕೇತ್ ಕೆಲ್ಸಕ್ಕೆ ಹೋದ ನಂತರ ಮಕ್ಕಳನ್ನು ಡೇ ಕೇರಲ್ಲಿ ಬಿಟ್ಟು ಮನೆಗೆ ವಾಪಸ್ ಬಂದು ಮನೆಯ ಬೇರೆ ಎಲ್ಲ ಕೆಲಸ ಮಾಡಿ, ಆಮೇಲೆ ಮಕ್ಕಳನ್ನು ವಾಪಸ್ ಕರ್ಕೊಂಡು ಬರೋ ಮೊದಲು ಸ್ವಲ್ಪ ಸಮಯ ಇದ್ದರೆ ಜಾಗಿಂಗ್ ಹೋಗೋದು, ಆ್ಯಂಡ್ ಆಮೇಲೆ ಮಕ್ಕಳನ್ನು ವಾಪಸ್ ಕರ್ಕೊಂಡು ಬರೋದು. ಆ್ಯಂಡ್ ಎಕ್ಸಾಕ್ಟ್ಲಿ ಇದೇ ನಡೆದಿದ್ದು 2 ನವೆಂಬರ್ನ ದಿನದಂದು ಕೂಡ. ಬೆಳಿಗ್ಗೆ ಕೇತ್ ಕೆಲ್ಸಕ್ಕೆ ಹೋದ ನಂತರ ಶೆರಿ ಮಕ್ಕಳನ್ನು ಡೇ ಕೇರಲ್ಲಿ ಬಿಟ್ಟು ಮನೆಗೆ ವಾಪಸ್ ಬಂದಿದ್ಲು. ಆಮೇಲೆ ಬಟ್ಟೆ ಚೇಂಜ್ ಮಾಡಿ ಕಿವಿಗೆ ಹೆಡ್ಫೋನ್ ಹಾಕ್ಕೊಂಡು ಜಾಗಿಂಗ್ ಅಂತ ಮನೆಯಿಂದ ಹೊರಗೆ ಹೋಗಿದ್ಲು. ಅವಳು ಅವತ್ತು ಹೋದ ದಾರಿ ಕೂಡ ಏನು ಹೊಸ ದಾರಿ ಆಗಿರಲಿಲ್ಲ. ಅವಳು 100 ಬಾರಿ ಸೇಮ್ ರೂಟಲ್ಲಿ ಹೋಗಿ ಬಂದವಳು. ಆದರೆ ಅವತ್ತು ಶೆರಿಗೆ ಐಡಿಯಾನೇ ಇರಲಿಲ್ಲ ಅವಳ ಪರಿಚಯದ ದಾರಿಯಲ್ಲೇ ಅವಳ ಜೊತೆ ಒಂದು ದುರ್ಘಟನೆ ನಡೆಯಲಿದೆ ಅಂತ. ಈಗ ನಿಮಗೆ ಶೆರಿಯ ಬ್ಯಾಕ್ ಸ್ಟೋರಿ ಗೊತ್ತಾಗಿದೆ. ಈಗ ಇನ್ಸಿಡೆಂಟ್ನ ದಿನ ಏನು ನಡೀತು ಅಂತ ನೋಡೋಣ.
ಅವತ್ತಿನ ದಿನ ಶೇರಿಯನ್ನು ಹೆಚ್ಚು ಸಮಯಕ್ಕಂತ ಹೊರಗೆ ಹೋದವಳಲ್ಲ, ಜಸ್ಟ್ ಒಂದು ರೌಂಡು ಜಾಗಿಂಗ್ ಹೋಗಿ ಬರ್ತೀನಂತ ಹೋದವಳು. ಈ ತರ ಜಾಗಿಂಗ್ ಹೋಗೋದಕ್ಕಂತ ಬಟ್ಟೆ ಬದಲಿಸಿ ಹೆಡ್ಫೋನ್ಸ್ ಹಾಕೊಂಡು ಮನೆಯಿಂದ ಹೊರಗೆ ಹೊರಟ ಶೇರಿ ಹೋಗೋ ಮೊದಲು ಗಂಡನಿಗೊಂದು ಮೆಸೇಜ್ ಹಾಕಿರ್ತಾಳೆ, ಇವತ್ತು ಮಧ್ಯಾಹ್ನ ಊಟಕ್ಕೆ ನೀನ್ ಮನೆಗೆ ಬರ್ತೀಯಾ ಇಲ್ವಾ ಅಂತ. ಈ ಮೆಸೇಜ್ ಅನ್ನು ಆ ಸಮಯದಲ್ಲಿ ಕೇತ್ ನೋಡಿರೋದಿಲ್ಲ, ಅವನ ಕೆಲಸದಲ್ಲಿ ಬ್ಯುಸಿ ಆಗಿದ್ದ. ನಂತರ ಏನಾಗುತ್ತಂದ್ರೆ ಗಂಟೆಗಳೇ ಕಳೆಯುತ್ತೆ. ಇವೆನ್ಚುಲಿ ಕೇತ್ ಕೆಲಸವನ್ನು ಮುಗಿಸಿ ಮಧ್ಯಾಹ್ನ ಊಟಕ್ಕಂತ ಮನೆಗೆ ಬಂದಿರ್ತಾನೆ. ಮನೆಗೆ ಬಂದು ನೋಡಿದ್ರೆ ಹೆಂಡತಿ ಮನೇಲಿರ್ಲಿಲ್ಲ. ಇನ್ನೊಂದು ಸ್ಟ್ರೇಂಜ್ ವಿಷಯ ಏನು ಅಂದ್ರೆ ಅವಳ ಕಾರ್ ಕೂಡ ಮನೆ ಹೊರಗೇನೆ ಪಾರ್ಕ್ ಆಗಿತ್ತು. ಕೇತ್ ಏನ್ ಮಾಡ್ತಾನೆ, ಅವಳ ಫೋನಿಗೆ ಕಾಲ್ ಮಾಡ್ತಾನೆ, ಎಲ್ಲಿದ್ಯಾ ಅಂತ ಕೇಳೋಣ ಅಂತ. ಆದ್ರೆ ಆ ಕಡೆಯಿಂದ ಏನು ರೆಸ್ಪಾನ್ಸ್ ಬರೋದಿಲ್ಲ, ಯಾರು ಕಾಲ್ ಪಿಕಪ್ ಮಾಡೋದಿಲ್ಲ. ಮತ್ತೇನ್ ಮಾಡ್ತಾನಂದ್ರೆ ಮನೇಲಿ ಮಕ್ಕಳು ಕೂಡ ಇಲ್ಲ, ಐ ಥಿಂಕ್ ಡೇ ಕೇರಿಗೆನೆ ಅವಳು ಹೋಗಿರ್ಬೇಕು ಅಂತ ಡೇ ಕೇರ್ ಅವರಿಗೆ ಕಾಲ್ ಮಾಡ್ತಾನೆ, ಶೇರಿ ಅಲ್ಲಿದ್ದಾಳ ಅಂತ. ಆ ಕಡೆಯಿಂದ ಡೇ ಕೇರ್ ಅವರು ಹೇಳ್ತಾರೆ, ಬೆಳಿಗ್ಗೆ ಬಂದು ಮಕ್ಕಳನ್ನು ಬಿಟ್ಟು ಹೋದವಳು ಆಮೇಲೆ ಈ ಕಡೆ ಬಂದೇ ಇಲ್ಲ, ಅವಳು ಹೋಗಿ ತುಂಬಾ ಹೊತ್ತಾಗಿದೆ ಅಂತಾರೆ. ಈ ಮಾತನ್ನು ಕೇಳಿದ ಕೇತ್ಗೆ ತುಂಬಾ ಡೌಟ್ಫುಲ್ ಅನ್ಸಿತ್ತು. ನನ್ನ ಹೆಂಡತಿ ಯಾವತ್ತು ಹೀಗೆ ಮಾಡೋಳಲ್ಲ, ಅವಳು ಫೋನ್ ಕೂಡ ಪಿಕಪ್ ಮಾಡ್ತಾ ಇಲ್ಲ, ಅವಳ ಜೊತೆ ಏನಾದ್ರೂ ನಡೆದಿರ್ಬೇಕು ಅಂತ ಅನ್ಕೊಂಡು ಅವನೇನ್ ಮಾಡ್ತಾನೆ, ಫೈಂಡ್ ಮೈ ಡಿವೈಸ್ ಅನ್ನೋ ಆಪ್ ಅನ್ನು ಓಪನ್ ಮಾಡಿ ಹೆಂಡತಿಯ ಲೊಕೇಶನ್ ಅನ್ನು ಟ್ರೇಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಅಂಡ್ ಕೆಲವೇ ನಿಮಿಷದಲ್ಲಿ ಅವನಿಗೆ ಅವಳ ಲಾಸ್ಟ್ ಲೊಕೇಶನ್ ತೋರಿಸುತ್ತೆ. ಇದು ಮನೆಯಿಂದ ಸ್ವಲ್ಪನೇ ದೂರ, ಅವಳು ಯಾವತ್ತೂ ಹೋಗ್ತಾ ಇದ್ದ ಜಾಗಿಂಗ್ ಟ್ರೇಲ್ ಹತ್ರನೇ ತೋರಿಸ್ತಾ ಇತ್ತು. ಸೊ ಕೇತ್ ಏನ್ ಮಾಡ್ತಾನೆ, ತಕ್ಷಣ ಅವನ ಗಾಡಿಯಲ್ಲಿ ಕೂತು ಆ ಲೊಕೇಶನ್ ಕಡೆಗೆ ಹೋಗ್ತಾನೆ. ಅಲ್ಲಿಗೆ ಬಂದು ನೋಡಿದ್ರೆ ಅಲ್ಲಿ ಅವನ ಹೆಂಡತಿ ಇರಲಿಲ್ಲ, ಆದ್ರೆ ಅಲ್ಲೇ ಪಕ್ಕದಲ್ಲಿ ನೆಲದಲ್ಲಿ ಅವಳ ಫೋನ್, ಅವಳ ಹೆಡ್ಫೋನ್ಸ್ ಹಾಗೂ ಹೆಡ್ಫೋನ್ಸಿಗೆ ಅಂಟಿ ಅವಳ ತಲೆ ಕೂದಲು ಬಿದ್ದಿತ್ತು. ಇಟ್ಸ್ ಲೈಕ್ ಯಾರೋ ಅವಳ ಕಿವಿಯಿಂದ ಹೆಡ್ಫೋನ್ ಅನ್ನು ರಭಸವಾಗಿ ಎಳೆಯುವಾಗ ತಲೆ ಕೂದಲನ್ನು ಕೂಡ ಕಿತ್ತು ಎಳೆದಾಗೆ. ಅಂಡ್ ಇದನ್ನು ನೋಡಿದ ಕೇತ್ ಅವಾಗ್ಲೇ 911ಗೆ ಕಾಲ್ ಮಾಡ್ತಾನೆ. ಕೆಲವೇ ನಿಮಿಷದಲ್ಲಿ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಮುಟ್ತಾರೆ. ಪೊಲೀಸರು ಸ್ಥಳಕ್ಕೆ ಬಂದು ಫಸ್ಟ್ ಸ್ಥಳವನ್ನು ಸೆಕ್ಯೂರ್ ಮಾಡ್ತಾರೆ. ಅಂಡ್ ರಾತ್ರಿ ಆಗ್ತಾ ಇದು ಕ್ಯಾಲಿಫೋರ್ನಿಯಾ ಕಂಡ ಒನ್ ಆಫ್ ದ ಬಿಗ್ಗೆಸ್ಟ್ ಸರ್ಚ್ ಆಪರೇಷನ್ ಆಗುತ್ತೆ. ಪೊಲೀಸರು ಏನ್ ಮಾಡ್ತಾರಂದ್ರೆ ಫಸ್ಟ್ ಆ ಏರಿಯಾವನ್ನು ಕೇರ್ಫುಲ್ ಆಗಿ ಇನ್ಸ್ಪೆಕ್ಟ್ ಮಾಡ್ತಾರೆ. ಹುಲ್ಲಿನ ಹತ್ರ ಏನಾದ್ರೂ ಎವಿಡೆನ್ಸ್ ಸಿಗುತ್ತಾ, ಫುಟ್ ಪ್ರಿಂಟ್ಸ್ ಎಲ್ಲಾದ್ರೂ ಸಿಗುತ್ತಾ, ಅಥವಾ ಏನಾದ್ರೂ ಚಿಕ್ಕ ಪುಟ್ಟ ವಸ್ತು ಏನಾದ್ರೂ ಸಿಗುತ್ತಾ ಅಂತ. ಆದ್ರೆ ಆ ಪ್ಲೇಸ್ ಯಾವ ತರ ಇತ್ತು ಅಂದ್ರೆ ಅಲ್ಲಿ ಶೆರಿ ಜೊತೆ ಏನಾದ್ರೂ ಕೆಟ್ಟದಾಗಿದೆ ಅನ್ನೋದಕ್ಕೆ ಯಾವುದೇ ತರದ ಪುರಾವೆ ಇರ್ಲಿಲ್ಲ. ಸೊ ಪೊಲೀಸರು ಏನ್ ಮಾಡ್ತಾರೆ, ನೆಕ್ಸ್ಟ್ ಶ್ವಾನದಳವನ್ನು ಕರೀತಾರೆ. ಸೊ ಈ ಶ್ವಾನದಳ ಅಲ್ಲಿಗೆ ಬಂದು ಶೆರಿಯ ಸೆಂಟರ್ ಹಿಡಿದು ಅದನ್ನು ಟ್ರೇಸ್ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ. ಆದ್ರೆ ಅದು ಆ ಹೆಡ್ಫೋನ್ ಹಾಗೂ ಫೋನ್ ಬಿದ್ದ ಜಾಗದಲ್ಲೇ ಸರ್ಕಲ್ ಹೊಡಿತಾ ಇತ್ತು. ಇದರ ಅರ್ಥ ಏನು ಅಂದ್ರೆ ಶೆರಿ ಆ ಜಾಗದಿಂದ ಮುಂದಕ್ಕೆ ನಡ್ಕೊಂಡು ಹೋಗಿಲ್ಲ, ಅವಳು ನಿಂತಿರುವ ಜಾಗನೇ ಅವಳ ಕೊನೆಯ ಲೊಕೇಶನ್ ಆಗಿತ್ತು. ನೋಡಿ, ಅವಳು ಅಲ್ಲಿಂದ ನಡ್ಕೊಂಡು ಮುಂದಕ್ಕೆ ಹೋಗಿಲ್ಲ ಅಂದ್ರೆ ಅವಳನ್ನ ಯಾರೋ ಎತ್ಕೊಂಡು ಹೋಗಿದಾರ ಅಂತ ಅರ್ಥ, ಅಥವಾ ಗಾಡಿಯಲ್ಲಿ ಹಾಕೊಂಡು ಹೋಗಿದ್ದಾರೆ ಅಂತ ಅರ್ಥ. ಇದು ಗೊತ್ತಾಗ್ತಾ ಇದ್ದ ಹಾಗೆ ಇದು ಒಂದು ಮಿಸ್ಸಿಂಗ್ ಹುಡುಗಿಯ ಸರ್ಚ್ ಆಪರೇಷನ್ ನಿಂದ ಡೈರೆಕ್ಟ್ ಒಂದು ಅಪಹರಣದ ಕೇಸ್ ಆಗುತ್ತೆ. ಈ ಘಟನೆ ನ್ಯೂಸ್ ಸ್ಪ್ರೆಡ್ ಆಗ್ತಾ ಇದ್ದ ಹಾಗೆ ತುಂಬಾ ಜನರು ಅವಳನ್ನು ಹುಡುಕೋದಕ್ಕಂತ ಬಂದು ಜಾಯಿನ್ ಆಗೋದಕ್ಕೆ ಶುರು ಆಗ್ತಾರೆ. ಫ್ರೆಂಡ್ಸ್ ಆಗಿರ್ಲಿ, ಫ್ಯಾಮಿಲಿ ಆಗಿರ್ಲಿ, ನೆರೆಕರೆಯವರಾಗಿರ್ಲಿ, ಅಂಡ್ ಆಲ್ಸೋ ಪೊಲೀಸರ ಒಂದು ದೊಡ್ಡ ಟೀಮ್ ಕೂಡ ಇತ್ತು. ಕೆಲವರು ಅಲ್ಲೇ ಅಕ್ಕಪಕ್ಕದಲ್ಲಿ ಖಾಲಿ ಜಾಗದಲ್ಲಿ ಕಾಡಿನಲ್ಲೆಲ್ಲ ಸರ್ಚ್ ಮಾಡ್ತಾ ಇದ್ರು. ಇನ್ನು ಕೆಲವರು ಅವಳ ಫೋಟೋನ ಇಟ್ಕೊಂಡು ಮನೆಯಿಂದ ಮನೆಗೆ ಹೋಗೋದಕ್ಕೆ ಶುರು ಮಾಡಿದ್ರು, ಈ ಹುಡುಗಿಯನ್ನೆಲ್ಲಾದ್ರೂ ನೋಡಿದೀರಾ ಅಂತ ಕೇಳೋದಕ್ಕೆ. ಈ ಕಡೆ ಕೇತ್ ಕೂಡ ತುಂಬಾ ದುಃಖದಲ್ಲಿದ್ದ. ಅವನು ಒಂದು ಗಳಿಗೇನು ಸುಮ್ಮನೆ ಕೂತಿರ್ಲಿಲ್ಲ. ಅವನು ಕಾನ್ಸ್ಟೆಂಟ್ಲಿ ಅಲ್ಲಿ ಇಲ್ಲಿ ಅಂತ ಹುಡುಕ್ತಾ ಇದ್ದ, ಪೊಲೀಸರ ಹತ್ರ ಮಾತಾಡ್ತಾ ಇದ್ದ, ರಿಪೋರ್ಟರ್ಸ್ ಹತ್ರ ಮಾತಾಡ್ತಾ ಇದ್ದ. ಇದೆಲ್ಲ ಈ ಕಡೆ ಅವನ ಸೈಡ್ ಇಂದ ನಡೀತಾ ಇತ್ತು. ಇಷ್ಟೆಲ್ಲ ಜನರು ಸೇರಿ ಇಷ್ಟೆಲ್ಲ ಮಾಡಿಯೋ ಯಾರಿಗೂ ಶೆರಿಯ ಒಂದು ಸಣ್ಣ ಸುಳಿವು ಸಿಕ್ಕಿರ್ಲಿಲ್ಲ. ಹಾಡಾಗಲೇ ಒಂದು ಹುಡುಗಿ ನಾಪತ್ತೆ ಆದ್ಲು ಅಂಡ್ ಅವಳನ್ನು ಯಾರು ನೋಡ್ಲೇ ಇಲ್ಲ. ಇದು ಹೇಗಾಗೋದಕ್ಕೆ ಸಾಧ್ಯ? ಇವೆನ್ಚುವಲಿ ಏನಾಗುತ್ತಂದ್ರೆ ಈ ಘಟನೆ ನ್ಯೂಸ್ ನ್ಯಾಷನಲ್ ಮೀಡಿಯಾ ಎಲ್ಲ ಕವರ್ ಮಾಡೋದಕ್ಕೆ ಶುರು ಮಾಡುತ್ತೆ. ಅಂಡ್ ಇದರಿಂದಾಗಿ ಈ ನ್ಯೂಸ್ ಇಡೀ ದೇಶದಲ್ಲಿ ಹರಡುತ್ತೆ. ಇದಾದಾಗ ಪೊಲೀಸರು ಒಂದು ಹೋಪಲ್ಲಿದ್ರು, ಎಲ್ಲಿಂದಾದ್ರೂ ಯಾರಾದ್ರೂ ಏನಾದ್ರೂ ಟಿಪ್ಸ್ ಕೊಟ್ಟೆ ಕೊಡ್ಬೋದು ಅಂತ. ಆದ್ರೆ ಎಟ್ ದಿ ಎಂಡ್ ಆಫ್ ದ ಡೇ ಪೊಲೀಸರಿಗೆ ಅದು ಕೂಡ ಸಿಗೋದಿಲ್ಲ. 1 by 1 ದಿನ ಕಳೀತಾ ವಾರಗಳೇ ಕಳೆದೋಗುತ್ತೆ. ಅಕಸ್ಮಾತ್ ಯಾರಾದ್ರೂ ಕಿಡ್ನಾಪ್ ಮಾಡಿದ್ರೆ ಅವರು ಹಣ ಕೇಳೋದಕ್ಕಾದ್ರೂ ಕಾಲ್ ಮಾಡ್ಬೇಕಲ್ವಾ, ಅದನ್ನು ಕೂಡ ಯಾರು ಮಾಡಿರ್ಲಿಲ್ಲ. ಇದೇ ಸಮಯದಲ್ಲಿ ಜನರ ನಡುವೆ ಇನ್ನೊಂದು ನ್ಯೂಸ್ ಸ್ಪ್ರೆಡ್ ಆಗ್ತಾ ಇತ್ತು. ಅದೇನಂದ್ರೆ ಶೆರಿ ಕಾಣೆ ಆದ ಜಾಗ ಏನಿದೆ ನೋಡಿ, ಅದರ ಅಕ್ಕಪಕ್ಕದಲ್ಲೆಲ್ಲ ಮೊದಲೆಲ್ಲ ನಡೆದ ಘಟನೆಯನ್ನು ಜನರು ಇದರ ಜೊತೆ ಲಿಂಕ್ ಮಾಡೋದಕ್ಕೆ ಶುರು ಮಾಡಿದ್ರು. ಜನರ ಪ್ರಕಾರ ಯಾರೋ ಒಬ್ಬ ಕ್ರಿಮಿನಲ್ ನಮ್ಮ ನಡುವೆ ಇದ್ದಾನೆ, ಅವನು ನಮ್ಮ ಮಕ್ಕಳನ್ನು, ನಮ್ಮ ಊರಿನ ಹುಡುಗಿಯರನ್ನೆಲ್ಲ ಅಪಹರಣ ಮಾಡ್ತಾ ಇದ್ದಾನೆ ಅಂತ. ಅಲ್ಲಿನ ಲೋಕಲ್ಸ್ ಅಲ್ಲಿ ಎಷ್ಟು ಭಯ ಇತ್ತು ಅಂದ್ರೆ ಯಾರು ಕೂಡ ತಮ್ಮ ಮಕ್ಕಳನ್ನು ಹೊರಗೆ ಹೋಗೋದಕ್ಕೆ ಬಿಡ್ತಾ ಇರ್ಲಿಲ್ಲ. ಆಲ್ಸೋ ದೊಡ್ಡವರು ಕೂಡ, ಹುಡುಗಿಯರಾಗಿರ್ಲಿ ಹುಡುಗರಾಗಿರ್ಲಿ,
ಎಲ್ರು ಗುಂಪಿನಲ್ಲಿ ಹೋಗ್ತಾ ಇದ್ರು, ನಮ್ ಜೊತೆ ಕೂಡ ಈ ತರ ಆಗೋದು ಬೇಡ ಅಂತ. ಮತ್ತೆ ಈ ಕೇಸ್ ಎಷ್ಟು ಫೇಮಸ್ ಆಗುತ್ತೆ ಅಂದ್ರೆ ಮುಂದಿನ ದಿನದಲ್ಲಿ ಇದಕ್ಕೆ FBI ಕೂಡ ಜಾಯಿನ್ ಆಗುತ್ತೆ. ಅವರು ಅವರ ಕಡೆಯಿಂದ ಇನ್ವೆಸ್ಟಿಗೇಷನ್ ಅನ್ನು ಶುರು ಮಾಡ್ತಾರೆ. ಆಲ್ಸೋ ಅವರು ಯಾರಾದ್ರೂ ಲೀಡ್ಸ್ ಅಥವಾ ಟಿಪ್ಸ್ ಕೊಟ್ರೆ ಅವರಿಗೆ ನಗದು ಬಹುಮಾನ ಕೊಡ್ತೀವಂತಾನೂ ಅನೌನ್ಸ್ ಮಾಡ್ತಾರೆ. ಫಸ್ಟ್ ಐ ಥಿಂಕ್ ಅವರು $10,000 ಅನೌನ್ಸ್ ಮಾಡ್ತೀನಂತ ಹೇಳಿದ್ದು. ಆಮೇಲೆ ಜನರೆಲ್ಲ ಫಂಡಿಂಗ್ ಮಾಡಿ ಹಣ ಜೋಡಿಸಿ ಈ ಅಮೌಂಟ್ ಇವೆನ್ಚುಲಿ $50,000 ಹೋಗಿ ಮುಟ್ಟುತ್ತೆ. ಆದ್ರೆ ಆಲ್ಮೋಸ್ಟ್ 20 ದಿನ ಕಳೆದಿತ್ತು ಈ ಘಟನೆ ನಡೆದು. ಶೇರಿಯ ಯಾವುದೇ ಸಣ್ಣ ಸುಳಿವು ಸಿಕ್ಕಿರ್ಲಿಲ್ಲ. ಇದೇ ಹೊತ್ತಲ್ಲಿ ಜನರು ಇನ್ನೊಂದು ಮಾತು ಹೇಳೋದಕ್ಕೆ ಶುರು ಮಾಡ್ತಾರೆ. ವಾಟ್ ಇಫ್ ಶೇರಿ ಜೀವಂತಾನೆ ಇಲ್ದಿದ್ರೆ, ಅಂದ್ರೆ ಯಾರಾದ್ರೂ ಅವಳನ್ನು ಕೊಂದು ಎಲ್ಲಾದ್ರೂ ಬಿಸಾಕಿದ್ರೆ. ಇದು ತುಂಬಾ ಹಾರ್ಟ್ ಬ್ರೇಕಿಂಗ್ ವಿಷಯ ಆಗಿದೆ. 2 ಮಕ್ಕಳ ತಾಯಿ ಜೊತೆ ಈ ತರ ಆಗಿದೆ ಅಂತ ಇಮ್ಯಾಜಿನ್ ಕೂಡ ಮಾಡೋದಕ್ಕಾಗೋದಿಲ್ಲ. ಸೊ ಈ ತರ ಮುಂದೆ ಇನ್ನೊಂದ್ 2 ದಿನ ಕಳೆಯುತ್ತೆ. 22ನೇ ದಿನ ಪೊಲೀಸರಿಗೆ ಒಂದು ಕರೆ ಬರುತ್ತೆ. ಕರೆ ಮಾಡಿದ ವ್ಯಕ್ತಿ ಪ್ರಕಾರ ಒಬ್ಳು ಹುಡುಗಿ ಕ್ಯಾಲಿಫೋರ್ನಿಯಾದ ವುಡ್ಲ್ಯಾಂಡ್ ಹತ್ರ ರಸ್ತೆ ಬದಿಯಲ್ಲಿದ್ದಾಳೆ. ಅವಳ ಸೊಂಟದ ಹತ್ರ ಹಾಗೂ ಕೈ ಕಾಲಿಗೆ ಫುಲ್ ಸರಪಳಿ ಹಾಕಿದೆ. ಮೈಯಲ್ಲೆಲ್ಲ ಗಾಯ ಇದೆ ಹಾಗೂ ನೋಡೋದಕ್ಕೆ ತುಂಬಾ ಬಳಲಿ ತರ ಕಾಣಿಸ್ತಾ ಇದ್ದಾಳೆ. ನಾನು ಅವಳ ಹತ್ರ ನೀನ್ ಯಾರು ಅಂತ ಕೇಳಿದೆ. ಅವಳು ಅವಳ ಹೆಸರು ಹೇಳಿದ್ಲು, ಶೆರಿ ಪಪಿನಿ. 3 ವಾರದ ಮೇಲಾಗಿತ್ತು ಶೆರಿ ಕಾಣೆಯಾಗಿ. ಅವಳು ಜೀವಂತವಾಗಿದ್ದಾಳ ಸತ್ತಿದ್ದಾಳ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ಅವತ್ತು ಪೊಲೀಸರಿಗೆ ಕರೆ ಬಂದ ತಕ್ಷಣ ಅವರು ಆ ಜಾಗಕ್ಕೆ ಹೋಗಿ ಮುಟ್ತಾರೆ. ಆ್ಯಂಡ್ ಆ ಜಾಗದಲ್ಲಿ ಇದ್ದ ಹೆಂಗಸು ಶೆರಿ ಪಪಿನಿನೇ ಆಗಿದ್ಲು. ಅವ್ರೇನ್ ಮಾಡ್ತಾರೆ, ಅವಳನ್ನು ತಕ್ಷಣ ಪಕ್ಕದ ಹಾಸ್ಪಿಟಲ್ಗೆ ಭರ್ತಿ ಮಾಡ್ತಾರೆ. ಹಾಗೂ ಇನ್ಸಿಡೆಂಟ್ ನ್ಯೂಸ್ ಇಡೀ ದೇಶದಲ್ಲಿ ಮತ್ತೆ ಸ್ಪ್ರೆಡ್ ಆಗುತ್ತೆ. 22 ದಿನದವರೆಗೆ ಕಾಣೆಯಾಗಿದ್ದ ಹುಡುಗಿ ಫೈನಲಿ ಸಿಕ್ಕಿದ್ಲು ಅಂತ. ಹಾಸ್ಪಿಟಲ್ ಅಲ್ಲಿ ಪೊಲೀಸರು ಅವಳನ್ನು ಎಕ್ಸಾಮಿನ್ ಮಾಡ್ತಾರೆ. ಅವಳನ್ನು ನೋಡಿ ಗೊತ್ತಾಗ್ತಾ ಇತ್ತು ಅವಳ ಮೇಲೆ ತುಂಬಾ ಹಲ್ಲೆ ನಡೆದಿದೆ ಅಂತ. ಅವಳ ಮೈಯಲ್ಲೆಲ್ಲ ಗಾಯಗಳಿತ್ತು. ಅವಳ ಮೂಗಿನ ಎಲುಬು ತುಂಡಾಗಿತ್ತು. ಮತ್ತೆ ಅವಳ ಸ್ಕಿನ್ ಅಲ್ಲಿ ಆಲ್ಸೋ ಸುಟ್ಟ ಗಾಯಗಳು ಇತ್ತು. ಅವಳ ತಲೆಯ ಕೂದಲನ್ನು ಕೂಡ ಒಟ್ರಾಶಿ ಮೇಲೆ ಕೆಳಗಂತ ಕಟ್ ಕೂಡ ಮಾಡಿತ್ತು. ಇನ್ವೆಸ್ಟಿಗೇಟರ್ಸ್ ಇನ್ನೊಂದು ವಿಷಯ ನೋಟಿಸ್ ಮಾಡ್ತಾರೆ. ಅವಳ ಹೆಗಲಿನ ಮೇಲೆ ಇಲ್ಲಿಯಲ್ಲೋ ಒಂದು ಮುದ್ರೆ ಕೂಡ ಮಾಡಿತ್ತು. ಆ ಪ್ರಾಣಿಗಳಿಗೆ ನೋಡಿ ಬೆಂಕಿಯಲ್ಲಿ ಒಂದು ಕಬ್ಬಿಣದಿದ್ದನ್ನು ಸುಟ್ಟು ಒಂದು ಅಚ್ಚು ಮಾಡ್ತಾರೆ ನೋಡಿ, ಅಂತಹದೊಂದು ಅಚ್ಚು ಅವಳ ಮೈ ಮೇಲೆ ಮಾಡಿತ್ತು. ಈ ತರ ಜನರು ಅವಳ ಮೈ ಮೇಲೆ ಯಾಕೆ ಮಾಡಿದಾರ ಅಂತ ಗೊತ್ತಿರಲಿಲ್ಲ. ಇದೇ ಹೊತ್ತಲ್ಲಿ ಕೇತ್ ಕೂಡ ಹಾಸ್ಪಿಟಲ್ ಬಂದು ಮುಟ್ತಾನೆ. ಅಲ್ಲಿಗೆ ಬಂದು ಮುಟ್ಟಿ ಅವಳಿದ್ದ ರೂಮ್ ಕಡೆಗೆ ಹೋದ ಕೇತ್ ಶಾಕ್ ಆಗ್ತಾನೆ. ಯಾಕಂದ್ರೆ ಅವನಿಗೆ ನಂಬೋದಕ್ಕೆ ಆಗ್ತಾ ಇರ್ಲಿಲ್ಲ, ನನ್ ಮುಂದೆ ಬೆಡ್ ಅಲ್ಲಿರೋ ಹುಡುಗಿ ನಂದೇ ಹೆಂಡತಿ ಶೆರಿ ಅಂತ. ಅವಳ ಅವಸ್ಥೆ ಆತರ ಆಗಿತ್ತು. ಅವಳ ಬಾಡಿಯಿಂದ 7-8 kg ತೂಕ ಕಡಿಮೆ ಆಗಿತ್ತು. ಅವಳ ಮುಖ ಎಲ್ಲ ಕಂಪ್ಲೀಟ್ ಒಣಗೋಗಿತ್ತು. ಆದ್ರೆ ಮತ್ತೆ ಕೇತಿಗೆ ನೆಮ್ಮದಿ ಕೂಡ ಸಿಗುತ್ತೆ. ಯಾವ ಸಿಚುವೇಶನ್ ಅಲ್ಲಿ ಇದ್ರು ನನ್ನ ಹೆಂಡತಿ ನಂಗೆ ವಾಪಸ್ ಸಿಕ್ಲಲ್ವಾ ಅಂತ. ಈ ಕಡೆ ಹಾಸ್ಪಿಟಲ್ನ ಹೊರಗೆ ಕೂಡ ಜನರು ಬಂದು ಮುಟ್ಟಿದ್ರು. ಎಲ್ಲರಲ್ಲಿ ಒಂದು ಸಂತೋಷ ಹಾಗೂ ಖುಷಿಯ ವಾತಾವರಣ ಇತ್ತು. ಅಲ್ಲಿ ವಾಲಂಟಿಯರ್ಸ್ ಕೂಡ ಬಂದು ಮುಟ್ಟಿದ್ರು. ನೇಬರ್ಸ್, ಫ್ಯಾಮಿಲಿ ಮೆಂಬರ್ಸ್, ಟಿವಿ ರಿಪೋರ್ಟರ್ಸ್ ಕೂಡ ಬಂದು ಮುಟ್ಟಿದ್ರು. ಎಲ್ಲರಿಗೊಂದು ಖುಷಿ ಏನು ಅಂದ್ರೆ 22 ದಿನದ ನಂತರ ಆದ್ರೂ ಶೆರಿ ಜೀವಂತವಾಗಿ ವಾಪಸ್ ಸಿಕ್ಲು ಅಂತ. ಅವರ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿತ್ತು, ಶೆರಿ ಜೀವಂತವಾಗಿದ್ದಾಳ ಇಲ್ವಾ ಅನ್ನೋದು. ಆದ್ರೆ ಇನ್ನೂ ಹಲವಾರು ಪ್ರಶ್ನೆ ಇತ್ತು. ಯಾವುದರ ಉತ್ತರ ಇನ್ನು ಹುಡುಕೋದು ಬಾಕಿ ಇತ್ತು. ಆ ಪ್ರಶ್ನೆಗಳಾಗಿತ್ತು, ಅವಳು ಇಷ್ಟು ದಿನ ಎಲ್ಲಿದ್ಲು ಹಾಗೂ ಅವಳ ಜೊತೆ ನಡೆದಿದ್ದೇನೋ. ಸೊ ಇದೇ ಪ್ರಶ್ನೆಯ ಉತ್ತರವನ್ನು ಹುಡುಕೋದಕ್ಕೆ ಹಾಸ್ಪಿಟಲ್ನ ಒಳಗೆ ಶೆರಿ ಸ್ಟೇಬಲ್ ಆಗ್ತಾ ಇದ್ದಾಗೆ ಡಿಟೆಕ್ಟಿವ್ಸ್ ಅವರು ಅವಳ ಬದಿಯಲ್ಲಿ ಹೋಗಿ ಕೂರ್ತಾರೆ ಹಾಗೂ ಶೆರಿ ಹತ್ರ ಒಂದು ಪ್ರಶ್ನೆ ಕೇಳ್ತಾರೆ, ಶೆರಿ ನಡೆದಿದ್ದು ಏನು? ಮುಂದಿನ ಹಲವಾರು ಗಂಟೆವರೆಗೆ ಶೆರಿ ಹಾಗೂ ಡಿಟೆಕ್ಟಿವ್ಸ್ಗಳ ನಡುವೆ ತುಂಬಾ ಮಾತುಕತೆ ನಡೆಯುತ್ತೆ. ಹೊರಗಿದ್ದ ಎಲ್ಲರ ತಲೆಯಲ್ಲಿ ಇದ್ದಿದ್ದೇನೆಂದ್ರೆ, ಈಗ ಶೆರಿ ಅವಳ ಕಿಡ್ನಾಪರ್ಸ್ನ ಡೀಟೇಲ್ಸ್ ಕೊಡ್ತಾರೆ ಹಾಗೂ ಪೊಲೀಸರಿಗೆ ಅವರನ್ನು ಹಿಡ್ಕೊಂಡು ಬರ್ತಾರೆ ಅಂತ. ಅಕಾರ್ಡಿಂಗ್ ಟು ಶೆರಿ, ಅವಳು ಜಾಗಿಂಗ್ ಮಾಡ್ತಾ ಇದ್ದಾಗ ಒಂದು ಡಾರ್ಕ್ ಕಲರ್ನ SUV ಅವಳ ಹತ್ರ ಬಂದು ನಿಲ್ತು. ಅದರ ಒಳಗೆ 2 ಸ್ಪ್ಯಾನಿಷ್ ಹೆಂಗಸರಿದ್ರು. ಅದರಲ್ಲಿ ಒಬ್ಳು ಶೆರಿ ಕಡೆಗೆ ಪಾಯಿಂಟ್ ಮಾಡಿದ್ಲು ಹಾಗೂ ಇನ್ನೊಬ್ಳು ಅವಳನ್ನು ಫೋರ್ಸ್ಫುಲಿ ಎತ್ತಿ ಗಾಡಿ ಒಳಗೆ ಹಾಕಿದ್ಲು. ಗಾಡಿ ಒಳಗೆ ಹಾಕ್ತಾ ಇದ್ದಾಗೆ ಶೆರಿಯ ಮುಖವನ್ನು ಕಂಪ್ಲೀಟ್ ಕವರ್ ಮಾಡಿದ್ರು ಹಾಗೂ ಗಾಡಿಯನ್ನು ಡ್ರೈವ್ ಮಾಡಿ ಅಲ್ಲಿಂದ ಹೊರಟೋದ್ರು. ಶೆರಿಗೆ ಐಡಿಯಾನೇ ಇರಲಿಲ್ಲ ಅವರು ಅವಳನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದಾರೆ ಅಂತ. ಶೆರಿ ಪ್ರಕಾರ ಅವರು ಅವಳನ್ನೊಂದು ಮನೆ ಒಳಗೆ ಕರ್ಕೊಂಡು ಹೋದ್ರು. ಇಂಥ ಮನೆ ಶೆರಿ ಯಾವತ್ತೂ ನೋಡಿರ್ಲಿಲ್ಲ. ಅದೇ ಮನೆಯ ಒಂದು ಕೋಣೆಯಲ್ಲಿ ಶೆರಿಯನ್ನು 22 ದಿನದವರೆಗೆ ಬಂದಿ ಮಾಡಿ ಇಡಲಾಗಿತ್ತು. ಆ ಕೋಣೆಗೆ ಒಂದು ಕಿಟಕಿ ಕೂಡ ಇತ್ತು. ಆ ಕಿಟಕಿಗೆ ಪ್ಲೇವುಡ್ ಹಾಕಿ ಬಂದ್ ಮಾಡಿಟ್ಟಿತ್ತು. ಒಳಗಿದ್ದು ಹೊರಗೆ ಕಾಣಬಾರ್ದು, ಹೊರಗಿದ್ದು ಒಳಗೆ ಕಾಣಬಾರ್ದು ಅಂತ. ಮತ್ತೆ ಆ ಮನೆಯಲ್ಲಿ ಅವಳ ಮೇಲೆ ತುಂಬಾ ಹಿಂಸೆ ಮಾಡಿದ್ರು. ಇಡೀ ದಿನ ಅವಳ ಕೈ ಕಾಲು ಕಟ್ಟಿಯೇ ಇಡ್ತಾ ಇದ್ದಿದ್ದು. ಮತ್ತೆ ಅವಳಿಗೆ ಸರಿಯಾಗಿ ತಿನ್ನೋದಕ್ಕೆ ಕೊಡ್ತಾ ಇರಲಿಲ್ಲ.
ಅವಳಿಗೊಂದು ಪ್ರೈವಸಿ ಅಂತಾನೂ ಇರ್ಲಿಲ್ಲ. ಅವಾಗವಾಗ ಆ ಹೆಂಗಸರಲ್ಲಿ ಒಬ್ರಾದ್ರೂ ಅವಳ ಹತ್ರ ಬಂದು ನೋಡಿ ಹೋಗ್ತಾ ಇದ್ರು. ಮತ್ತೆ ಹೆಚ್ಚುವರಿ ಟೈಮ್ ಅವರು ಶೆರಿಯನ್ನು ಮಾರುವ ವಿಷಯದ ಬಗ್ಗೆನೇ ಮಾತಾಡ್ತಾ ಇದ್ದಿದ್ದಂತೆ. ಮತ್ತೆ ಶೆರಿ ಇನ್ನೊಂದು ವಿಷಯ ಹೇಳ್ತಾಳೆ, ಅವಳು ಅಲ್ಲಿಂದ ಓಡಿ ಹೋಗೋದಕ್ಕೆ 2 ಬಾರಿ ಟ್ರೈ ಕೂಡ ಮಾಡಿದ್ಲಂತೆ. ಒಂದು ಬಾರಿ ಕೈಗೆ ಹಾಕಿರುವ ಕೇಬಲ್ ಟೈಯನ್ನು ಕಚ್ಚಿ ಕೈಯನ್ನೆಲ್ಲ ಫ್ರೀ ಮಾಡಿದ್ಲು. ಇನ್ನೊಂದು ಬಾರಿ ಕಿಟಕಿಗೆ ಹಾಕಿರುವ ಪ್ಲೈವುಡ್ ಅನ್ನು ಕಿತ್ತು ತೆಗೆದಿದ್ಲು. ಆದ್ರೆ ಈ 2 ಬಾರಿ ಅದನ್ನು ಮಾಡ್ತಾ ಇರುವಾಗ ಆದ ಶಬ್ದದಿಂದ ಆ ಹೆಂಗಸರು ಸಡನ್ಲಿ ಆ ರೂಮ್ ಒಳಗೆ ಬಂದ್ರು. ಹಾಗೂ ಓಡಿ ಹೋಗೋದಕ್ಕೆ ಪ್ರಯತ್ನ ಪಟ್ಟಿಯಲ್ಲ ಅಂತ ಶೆರಿಗೆ ಪನಿಷ್ಮೆಂಟ್ ಕೊಟ್ರಂತೆ. ಅವಳ ಮೂಗು ಒಡೆದಿದ್ದು, ಅವಳ ಕೈಕಾಲಿನಲ್ಲಿ ಎಲ್ಲ ಗಾಯ ಆಗಿದ್ದು, ಆ ಸುಟ್ಟ ಗಾಯ ಕೂಡ, ಆಲ್ಸೋ ಆ ಮಾರ್ಕಿಂಗ್ ಕೂಡ, ಇದೆಲ್ಲ ಅದರ ನಂತರ ಅವರು ಮಾಡಿದ್ದು. ಇನ್ನೊಂದು ತುಂಬಾ ಸರ್ಪ್ರೈಸಿಂಗ್ ವಿಷಯ ಆಗಿತ್ತು, ಅವರು ಇಷ್ಟೆಲ್ಲ ಹಲ್ಲೆ ಮಾಡಿದ್ರು ಅವಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿರ್ಲಿಲ್ಲ. ಈ ವಿಷಯದ ಬಗ್ಗೆ ಶೆರಿನೂ ಹೇಳಿದ್ಲು. ಹಾಗೂ ಡಾಕ್ಟರ್ಸ್ಗೂ ಕೂಡ ಅವಳು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಗ ಲೈಂಗಿಕ ದೌರ್ಜನ್ಯ ನಡೆದಿದೆ ಅನ್ನೋದಕ್ಕೆ ಯಾವುದೇ ಪುರಾವೆ ಸಿಕ್ಕಿರ್ಲಿಲ್ಲ. ಸೊ ಈಗ ಈ ಕಡೆ ಇದನ್ನೆಲ್ಲ ಕೇಳಿದ ಡಿಟೆಕ್ಟಿವ್ ಶೆರಿ ಹತ್ರ ಕೇಳ್ತಾರೆ, ಹಾಗಾದ್ರೆ ನೀನ್ ಅಲ್ಲಿಂದ ಓಡಿ ಹೇಗ್ ಬಂದಿದ್ದು? ಈ ಪ್ರಶ್ನೆಗೆ ಶೆರಿ ಹೇಳ್ತಾಳೆ, ನಾನು ಅಲ್ಲಿಂದ ಓಡಿ ಬಂದೇ ಇಲ್ಲ. ಆ 22ನೇ ದಿನದ ಬೆಳಿಗ್ಗೆ ಅವಳು ಕೋಣೆಯಲ್ಲಿ ಇರುವಾಗ ಅವಳಿಗೆ ಮನೆ ಹೊರಗೆ ಒಂದು ಗನ್ ಶಾಟ್ ನ ಸೌಂಡ್ ಕೇಳಿಸಿತ್ತು. ಈ ಗನ್ ಶಾಟ್ ನ ಸೌಂಡ್ ಬಂದ ಕೆಲವೇ ನಿಮಿಷದಲ್ಲಿ ಒಬ್ಳು ಹೆಂಗಸು ಓಡಿ ಶೆರಿ ಇದ್ದ ಕೋಣೆ ಒಳಗೆ ಬಂದ್ಲು. ಹಾಗೂ ಅವಳ ಮುಖವನ್ನು ಮತ್ತೆ ಕವರ್ ಮಾಡಿದ್ಲು. ಈ ತರ ಕವರ್ ಮಾಡಿ ಅವಳನ್ನು ಅಲ್ಲಿಂದ ಕರ್ಕೊಂಡು ಹೋಗಿ ಗಾಡಿ ಒಳಗೆ ಹಾಕಿದ್ಲು. ಹಾಗೂ ಸ್ಪೀಡ್ ಆಗಿ ಗಾಡಿಯನ್ನು ಡ್ರೈವ್ ಮಾಡ್ಕೊಂಡು ಅಲ್ಲಿಂದ ಹೋದ್ಲಂತೆ. ಗಾಡಿಯ ಒಳಗಿದ್ದ ಶೆರಿಗನ್ಸಿತ್ತು ಇವರು ನನ್ನನ್ನು ಮಾರೋದಕ್ಕೆ ಕರ್ಕೊಂಡು ಹೋಗ್ತಾ ಇದಾರಂತ. ಇದೇ ನನ್ನ ಎಂಡ್, ಇನ್ಮೇಲೆ ನಂಗೆ ನನ್ನ ಫ್ಯಾಮಿಲಿಯನ್ನು ನೋಡೋದಕ್ಕೆ ಸಿಗೋದಿಲ್ಲ ಅಂತ. ಆದ್ರೆ ಸ್ವಲ್ಪ ಸಮಯ ಡ್ರೈವ್ ಮಾಡಿದ ನಂತರ ಆ ಹೆಂಗಸು ಒಂದು ರೋಡ್ನ ಸೈಡಲ್ಲಿ ಗಾಡಿ ನಿಲ್ಲಿಸಿ ಶೆರಿಯನ್ನು ಆ ಗಾಡಿಯಿಂದ ಹೊರಗೆಸ್ದು ಮತ್ತೆ ಗಾಡಿಯಲ್ಲಿ ಹತ್ತಿ ಗಾಡಿ ಡ್ರೈವ್ ಮಾಡ್ಕೊಂಡು ಅಲ್ಲಿಂದ ಹೋದ್ಲಂತೆ. ಈ ತರ ರೋಡ್ನ ನಡುವಲ್ಲಿ ಬಿದ್ದಿದ್ದ ಶೆರಿಗೆ ನಾನು ಯಾವ ಡೈರೆಕ್ಷನ್ ಕಡೆಗೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಿರ್ಲಿಲ್ಲ. ಆದ್ರೆ ಅವಳು ರೋಡ್ನ ಬದಿಯಲ್ಲೇ ಒಂದು ಡೈರೆಕ್ಷನ್ ಅನ್ನು ಇಟ್ಕೊಂಡು ಓಡ್ಕೊಂಡು ಮುಂದೆ ಹೋಗೋದಕ್ಕೆ ಶುರು ಮಾಡ್ತಾಳೆ. ಅಂಡ್ ಇವೆನ್ಚುಲಿ ಒಬ್ಬ ಡ್ರೈವರ್ ಅವಳನ್ನು ನೋಟಿಸ್ ಮಾಡ್ತಾನೆ ಹಾಗೂ ಪೊಲೀಸರಿಗೆ ಕರೆ ಮಾಡ್ತಾನೆ. ಇದಾಗಿತ್ತು ಆ 22 ದಿನ ಶೆರಿ ಜೊತೆ ಏನು ನಡೀತು ಅಂತ ಶೆರಿ ಶೇರ್ ಮಾಡಿದ ಸ್ಟೋರಿ. ಈಗ ಇದನ್ನೆಲ್ಲ ಕೇಳಿದ ಡಿಟೆಕ್ಟಿವ್ಸ್ ಅವರು ತುಂಬಾ ಕನ್ಫ್ಯೂಸ್ಡ್ ಆಗಿದ್ರು. ಆದ್ರೆ ಅವಳು ಹೇಳಿದ್ದ ಪ್ರತಿಯೊಂದು ಡಿಟೇಲ್ ಅನ್ನು ಬರೆದಿಡ್ತಾರೆ. ಅವರಿಗೆ ಇಂಪಾರ್ಟೆಂಟ್ ವಿಷಯ ಏನಾಗಿತ್ತು ಅಂದ್ರೆ, ಕಿಡ್ನಾಪ್ ಆಗಿದ್ದ ಶೆರಿ ವಾಪಸ್ ಸಿಕ್ಳು. ಆದ್ರೆ ಅವಳನ್ನು ಕಿಡ್ನಾಪ್ ಮಾಡಿದ 2 ವೈಲೆಂಟ್ ಕಿಡ್ನಾಪರ್ಸ್ ಇವಾಗ್ಲೂ ಜನರ ನಡುವೆ ಇದ್ದಾರೆ. ಇದೇ ಊರಿನ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಮನೆ ಇದೆ. ಹಾಗೂ ಆ ಮನೆಯೊಳಗೆ ಇನ್ನೆಷ್ಟು ಹುಡುಗಿಯರು ಬಂದಿ ಆಗಿದ್ದಾರೆ ಅಂತ ಗೊತ್ತಿಲ್ಲ. ಡಿಟೆಕ್ಟಿವ್ ಶೆರಿ ಹತ್ರ ಮಾತನಾಡಿ ಹಾಸ್ಪಿಟಲ್ ರೂಮಿಂದ ಹೊರಗೆ ಬಂದ ತಕ್ಷಣ ಈ ಕೇಸ್ನ ಇನ್ವೆಸ್ಟಿಗೇಷನ್ ಒಂದು ಕಂಪ್ಲೀಟ್ ಬೇರೆನೆ ಟರ್ನ್ ತಗೊಂಡಿತ್ತು. 22 ದಿನದವರೆಗೆ ಒಂದು ಮಿಸ್ಸಿಂಗ್ ಆಗಿರುವ ಹುಡುಗಿಯನ್ನು ಹುಡುಕ್ತಾ ಇದ್ದ ಪೊಲೀಸರು ಈಗ ಅವಳನ್ನು ಕಿಡ್ನಾಪ್ ಮಾಡಿದ ಜನರನ್ನು ಹುಡುಕೋದಕ್ಕೆ ಶುರು ಮಾಡ್ತಾರೆ. ನೋಡಿ, ಇದೇನು ಲೋಕಲ್ ಕೇಸ್ ಕೂಡ ಆಗಿರ್ಲಿಲ್ಲ. ಶೆರಿ ಹೇಳಿದ ಪ್ರಕಾರ 2 ಮೆಕ್ಸಿಕನ್ ಹೆಂಗಸರು ಅವ್ರ ಹತ್ರ ಕೂಡ ಇತ್ತು. ಅವರು ಒಂದು ಡಾರ್ಕ್ ಕಲರ್ ನ SUV ಅಲ್ಲಿ ಹಾಡಾಗಲೇ ಅವಳನ್ನು ಕಿಡ್ನಾಪ್ ಕೂಡ ಮಾಡಿದ್ರು. 22 ದಿನ ಅವಳನ್ನು ಮನೆಯಲ್ಲಿಟ್ಟು ಮಾರೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಅಂಡ್ 22 ದಿನದ ನಂತರ ಅವಳನ್ನು ವಾಪಸ್ ತಂದು ರೋಡಲ್ಲೆಲ್ಲ ಬಿಸಾಕಿ ಹೋದ್ರು. ಅವರು ಯಾರು ಅಂತ ಪೊಲೀಸರಿಗೆ ಗೊತ್ತಿರ್ಲಿಲ್ಲ. ಆದ್ರೆ ಇಷ್ಟು ಗೊತ್ತಿದೆ, ಅವಳ ಜೊತೆ ಈ ತರ ಮಾಡಿದ ಜನರು ಇದಕ್ಕಿಂತ ಮೊದಲು ಇನ್ನು ಎಷ್ಟು ಜನರ ಜೊತೆ ಮಾಡಿದ್ದಾರೋ ಹಾಗೂ ಇನ್ನು ಮುಂದೆ ಎಷ್ಟು ಜನರ ಜೊತೆ ಮಾಡೋದಕ್ಕೆ ಸಾಧ್ಯ ಇದೆ. ಸೊ ಇದೇ ಕಾರಣದಿಂದ ಮತ್ತೊಮ್ಮೆ FBI ಈ ಇನ್ವೆಸ್ಟಿಗೇಷನ್ ಅಲ್ಲಿ ಜಾಯಿನ್ ಆಗುತ್ತೆ. ಅಷ್ಟೇ ಅಲ್ಲ, ಕ್ಯಾಲಿಫೋರ್ನಿಯಾದ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಕೂಡ ಜಾಯಿನ್ ಆಗುತ್ತೆ. ಮತ್ತೆ ಅಲ್ಲಿನ ಕ್ರೈಮ್ ಲ್ಯಾಬ್ಸ್ ಗಳೆಲ್ಲ ಜಾಯಿನ್ ಆಗುತ್ತೆ. ಮತ್ತೆ ಹಲವಾರು ಫಾರೆನ್ಸಿಕ್ ಸ್ಪೆಷಲಿಸ್ಟ್ ಗಳು ಕೂಡ ಜಾಯಿನ್ ಆಗ್ತಾರೆ. ಫಸ್ಟ್ ಇನ್ವೆಸ್ಟಿಗೇಟರ್ಸ್ ಮಾಡಿದ್ದು ಅವರು ಮತ್ತೊಮ್ಮೆ ಈ ಕ್ರೈಮ್ ನಡೆದ ಜಾಗಕ್ಕೆ ಹೋಗ್ತಾರೆ. ಅಲ್ಲಿಗೆ ಫಸ್ಟ್ ಅವರು ಶೆರಿಯನ್ನು ಹುಡುಕೋದಕ್ಕೆ ಹೋದಾಗ ಅವರಿಗೆ ಏನು ಹುಡುಕ್ಬೇಕಂತ ಗೊತ್ತಿರಲಿಲ್ಲ. ಈಗ ಅವರಿಗೆ ಎಕ್ಸಾಕ್ಟ್ಲಿ ಗೊತ್ತಿತ್ತು, ಒಂದು ಡಾರ್ಕ್ ಕಲರ್ನ SUV ಹಾಗೂ ಅದರಲ್ಲಿದ್ದ 2 ಹೆಂಗಸರು. ಸೊ ಅವರು ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಅಕ್ಕಪಕ್ಕದಲ್ಲಿದ್ದ ಮನೆಯವ್ರ ಹತ್ರ ಕೇಳ್ತಾರೆ, ನೀವು ಈ ದಿನದಂದು ಯಾವ್ದಾದ್ರು ಒಂದು ಡಾರ್ಕ್ ಕಲರ್ನ SUV ನೋಡಿದ್ರ ಅಥವಾ ಯಾರಾದ್ರೂ 2 ಮೆಕ್ಸಿಕನ್ ಹೆಂಗಸರನ್ನು ನೋಡಿದ್ರ? ಮತ್ತೆ ಅಷ್ಟೇ ಅಲ್ಲ, ಆ ಪ್ಲೇಸ್ನಿಂದ ಮುಂದೆ ಎಷ್ಟು ಪಾಸಿಬಲ್ ಡೈರೆಕ್ಷನ್ಸ್ ಇದೆ ನೋಡಿ. ಒಂದು ರೋಡ್ ಯಾವ ದಿಕ್ಕಿನ ಕಡೆಗೆ ಹೋಗುತ್ತೆ, ಎಲ್ಲಾ ದಿಕ್ಕಿನ ಒಂದು ಮ್ಯಾಪ್ ಮಾಡಿ ಆ ರೂಟಲ್ಲಿರುವ ಪ್ರತಿಯೊಂದು ಬಿಸ್ನೆಸ್ ಲೈಕ್ ಅಂಗಡಿ ಆಗಿರ್ಲಿ, ಸಲೂನ್ಸ್ ಆಗಿರ್ಲಿ, ಹಾಸ್ಪಿಟಲ್ಸ್ ಆಗಿರ್ಲಿ, ಪೆಟ್ರೋಲ್ ಬಂಪ್ಸ್ ಆಗಿರ್ಲಿ, ಎಲ್ಲದರ CCTV ಕ್ಯಾಮರಾದ ಫುಟೇಜ್ ಅನ್ನು ಚೆಕ್ ಮಾಡ್ತಾರೆ. ಈ ತರ ಒಂದೆರಡಲ್ಲ, ಸಾವಿರಾರು CCTV ಕ್ಯಾಮರಾಗಳು. ಅವರ ಗೋಲ್ ಆಗಿತ್ತು ಇನ್ಸಿಡೆಂಟ್ ನಡೆದ ದಿನ ರೋಡಲ್ಲಿ ಪಾಸ್ ಆದ ಒಂದು ಡಾರ್ಕ್ ಕಲರ್ನ SUV ಅನ್ನು ಹಿಡಿಯೋದು. ಈಗ ಇಲ್ಲಿ ಒಂದು ಪ್ರಾಬ್ಲಮ್ ಇತ್ತು. ಅದೇನಂದ್ರೆ, ಈ ಘಟನೆ ನಡೆದು ಆಲ್ರೆಡಿ 22 ದಿನಕ್ಕಿಂತ ಹೆಚ್ಚು ಕಳೆದಿದೆ. ಹೆಚ್ಚುವರಿ ಜಾಗದಲ್ಲಿ CCTV ಕ್ಯಾಮರಾದ ಫುಟೇಜ್ ಓವರ್ ರೈಟ್ ಆಗಿತ್ತು.
ಅಂದ್ರೆ CCTV ಕ್ಯಾಮರಾದೊಂದು ಪ್ರಾಬ್ಲಮ್ ಇದೆ. CCTV ಕ್ಯಾಮರಾ ಒಂದು ಇಷ್ಟೇ ದಿನ ಅಂತ ರೆಕಾರ್ಡಿಂಗ್ ಮಾಡಿಡೋದು. ಡಿಪೆಂಡಿಂಗ್ ಆನ್ ಸ್ಟೋರೇಜ್, ಕೆಲವು ಕಡೆ 1 ವಾರ, ಕೆಲವು ಕಡೆ 10 ದಿನ, ಕೆಲವು ಕಡೆ 15 ದಿನ, ಕೆಲವು ಕಡೆ 20 ದಿನ. ಮತ್ತೆ ಸ್ಟೋರೇಜ್ ತುಂಬಾ ಹೆಚ್ಚಿದ್ರೆ 1 ತಿಂಗಳು 2 ತಿಂಗಳು ಬರುತ್ತೆ. ಆದ್ರೆ ಇವೆಂಚುಲಿ ಏನಾಗುತ್ತೆ ಅಂದ್ರೆ ಯಾವಾಗ ಸ್ಟೋರೇಜ್ ಫುಲ್ ಆಗುತ್ತೋ ಹಿಂದಿನ 1 by 1 ದಿನದ ವಿಡಿಯೋಸ್ ಡಿಲೀಟ್ ಆಗ್ತಾ ಮುಂದಿನ ಒಂದೊಂದೇ ದಿನದ ವಿಡಿಯೋ ಸೇವ್ ಆಗ್ತಾ ಬರುತ್ತೆ. ಸೊ ಇಲ್ಲಿಗೆ ಜನರು 22 ದಿನದ ನಂತರ ಹೋದಾಗ ಹೆಚ್ಚುವರಿ ಜಾಗದ ಫುಟೇಜಸ್ ಡಿಲೀಟ್ ಆಗಿತ್ತು. ಎಲ್ಲೆಲ್ಲ ಅವರಿಗೆ ಫುಟೇಜಸ್ ಸಿಕ್ತು ನೋಡಿ, ಅಲ್ಲಿ ಅವರಿಗೆ ಡಾರ್ಕ್ ಕಲರ್ನ SUV ನೋಡಿದಾಗ ಸಿಗ್ಲಿಲ್ಲ. ಈ ತರ ಮಾಡ್ತಾ ಆಲ್ಮೋಸ್ಟ್ ವಾರಗಳೇ ಕಳೆದಿತ್ತು. ಅಂಡ್ ಈ ಒಂದು ಆಂಗಲ್ ನ ಇನ್ವೆಸ್ಟಿಗೇಷನ್ ಕೂಡ ಫೇಲ್ ಆಗಿತ್ತು. ಇದೇ ಕಾರಣದಿಂದ ಇನ್ವೆಸ್ಟಿಗೇಟರ್ಸ್ ಅವರ ಫೋಕಸ್ ಶೆರಿ ಕಡೆಗೆ ಹೋಗುತ್ತೆ. ಶೆರಿ ಹಾಸ್ಪಿಟಲ್ ಅಲ್ಲಿ ಇದ್ದಾಗ ಅವರು ಆ ಟೈಮಲ್ಲಿ ಶೆರಿ ಹಾಕಿದ್ದ ಬಟ್ಟೆ, ಅವಳ ಮೈ ಮೇಲಿದ್ದ ಚೇನ್ಸ್, ಆ ಜಿಪ್ ಟೈ, ಅವಳ ಕಾಲಿನ ಹಾಗೂ ಕೈಯ ಉಗುರು ಮತ್ತೇನೆಲ್ಲ ಅವಳ ಬಾಡಿಯಿಂದ ಸಿಕ್ತು ಅದನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ರು. ಇದನ್ನು ಮಾಡಿ ಇಟ್ಟಿದ್ದು 2 ಕಾರಣಕ್ಕೆ. ಒಂದು ಫಿಂಗರ್ ಪ್ರಿಂಟ್ಸ್ ಸಿಗುತ್ತಾ ನೋಡೋದಕ್ಕೆ, ಇನ್ನೊಂದು DNA ಸ್ಯಾಂಪಲ್ ಏನಾದ್ರೂ ಸಿಗುತ್ತಾ ಅಂತ ನೋಡೋದಕ್ಕೆ. ಆಲ್ಸೋ ಇನ್ವೆಸ್ಟಿಗೇಟರ್ಸ್ ಶೆರಿಯ ಮತ್ತೊಮ್ಮೆ ಹೊಸದಾಗಿ ಇಂಟರ್ವ್ಯೂ ತಗೋತಾರೆ. ಈ ಬಾರಿ ಅವಳ ಹತ್ರ ಒಂದು ಬೇರೆ ಟೈಪ್ ನ ಪ್ರಶ್ನೆಗಳು ಕೇಳ್ತಾರೆ. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ಅವರು ಶೆರಿಗೆ ಕೇಳಿದ ಪ್ರಶ್ನೆ ಆಗಿತ್ತು, ನೀನಿದ್ದ ಮನೆ ಯಾವ ತರ ಇತ್ತು, ಅದರಲ್ಲಿ ಎಷ್ಟು ಕೋಣೆಗಳಿತ್ತು, ಮತ್ತೆ ಕೇಳಿದ್ದು ನಿಂಗೆ ಹತ್ರ ಎಲ್ಲಾದ್ರೂ ಟ್ರೈನ್ ಪಾಸ್ ಆಗುವ ಸೌಂಡ್ ಕೇಳಿಸಿತ್ತಾ, ಮತ್ತೆ ಕೇಳಿದ್ದು ನಾಯಿ ಬೊಗಳುವ ಸೌಂಡ್ ಏನಾದ್ರೂ ಕೇಳಿತ್ತಾ, ಯಾವುದೇ ಫಾರ್ಮ್ ನ ಪ್ರಾಣಿಯ ಸೌಂಡ್ ಅಥವಾ ಸ್ಮೆಲ್ ಏನಾದ್ರೂ ಕೇಳಿಸುತ್ತಾ, ನೀನಿದ್ದ ಮನೆಯ ಗೋಡೆಯ ಪೈಂಟ್ ಯಾವ ತರ ಇತ್ತು, ಫ್ರೆಶ್ ಆಗಿ ಪೇಂಟ್ ಮಾಡಿತ್ತಾ, ಹತ್ರ ಎಲ್ಲಾದ್ರೂ ಫ್ಯಾಕ್ಟರಿಯ ಸೌಂಡ್ ಅಥವಾ ಸ್ಮೆಲ್ ಏನಾದ್ರೂ ಇತ್ತಾ, ಮತ್ತೆ ಕೇಳಿದ್ದು ಉಪ್ಪು ನೀರಿನ ಸ್ಮೆಲ್ ಏನಾದ್ರೂ ಇತ್ತಾ ಅಂತ. ಈ ಪ್ರಶ್ನೆ ನೋಡಿ ಎಷ್ಟು ಸ್ಟ್ರೇಂಜ್ ಆಗಿದೆ. ಆದ್ರೆ ಅವರು ಯಾಕೆ ಕೇಳಿದ್ದು ಅಂದ್ರೆ ಇದರ ಉತ್ತರ ಅವರಿಗೆ ಸರಿಯಾಗಿ ಸಿಕ್ಕರೆ ಅವರ ಇನ್ವೆಸ್ಟಿಗೇಷನ್ ತುಂಬಾ ಈಸಿ ಆಗುತ್ತೆ ನೋಡಿ. ಮನೆ ಯಾವ ತರ ಇತ್ತು, ಎಷ್ಟು ರೂಮ್ಸ್ ಇತ್ತು ಅಂತ ಗೊತ್ತಾದ್ರೆ ಆ ಮನೆಯನ್ನು ಹುಡುಕೋದು ಸ್ವಲ್ಪ ಈಸಿ ಆಗುತ್ತೆ. ಅಕಸ್ಮಾತ್ ಟ್ರೈನ್ ನ ಸೌಂಡ್ ಕೇಳಿಸಿತು ಅಂತ ಹೇಳಿದ್ರೆ ಒಂದು ವಿಷಯ ಕನ್ಫರ್ಮ್ ಆಗುತ್ತೆ, ಇದು ಬೇರೆ ಯಾವ್ದು ರ್ಯಾಂಡಮ್ ಮನೆ ಅಲ್ಲ, ರೈಲ್ವೆ ಟ್ರ್ಯಾಕ್ ನ ಹತ್ರ ಇರುವ ಮನೆ ಅಂತ. ಸೊ ಬರೀ ರೈಲ್ವೆ ಟ್ರ್ಯಾಕ್ ನ ಹತ್ರ ಇರುವ ಮನೆಯನ್ನು ಮಾತ್ರ ಇನ್ವೆಸ್ಟಿಗೇಟ್ ಮಾಡಬಹುದು. ಈ ನಾಯಿ ಬೊಗಳುವ ಸೌಂಡ್ ಕೇಳಿಸಿತು ಅಂತ ಕೇಳಿದ್ರು ನೋಡಿ, ಇದು ಕೂಡ ಸೇಮ್. ಏನಂದ್ರೆ ಒಂದು ವಿಷಯ ಅವ್ರಿಗೆ ಕನ್ಫರ್ಮ್ ಆಗುತ್ತೆ, ಇದು ಯಾವುದೇ ರ್ಯಾಂಡಮ್ ಮನೆ ಅಲ್ಲ. ಈ ಮನೆಯಲ್ಲಿ ನಾಯಿ ಇದೆ ಅಥವಾ ಈ ಮನೆಯ ಪಕ್ಕದಲ್ಲಿ ಮನೆ ಇದೆ, ಯಾರ ಹತ್ರ ನಾಯಿ ಇದೆ. ಸೊ ಅವರು ಸಿಂಪಲ್ ಆಗಿ ಎಲ್ಲವನ್ನು ಸಾರ್ಟ್ ಮಾಡಿ ಯಾವ ಮನೆಯಲ್ಲಿ 2 ಮೆಕ್ಸಿಕನ್ ಮಹಿಳೆಯರಿದ್ದಾರೆ ಹಾಗೂ ಅವರ ಹತ್ರ ನಾಯಿ ಇದೆ ಅಂತ ನೋಡ್ಬೋದು, ಅಥವಾ ಯಾರ ಮನೆಯಲ್ಲಿ ನಾಯಿ ಇದೆ ಹಾಗೂ ಅವರ ಪಕ್ಕದಲ್ಲಿ 2 ಮೆಕ್ಸಿಕನ್ ಮಹಿಳೆಯರು ಇದ್ದಾರೆ ಅಂತ ನೋಡ್ಬೋದು. ಮತ್ತೆ ಫಾರ್ಮಿಂಗ್ ಪ್ರಾಣಿ ಬಗ್ಗೆ ಕೇಳಿದ್ರು ನೋಡಿ, ಇದಕಸ್ಮಾತ್ ಆಗಿದ್ರೆ ಒಂದು ವಿಷಯ ಕ್ಲಿಯರ್ ಆಗುತ್ತೆ, ಇದು ಬೇರೆ ಏನು ರ್ಯಾಂಡಮ್ ಮನೆ ಅಲ್ಲ, ಇದು ಫ್ಲಾಟ್ ಅಲ್ಲ, ಇದು ವಿಲ್ಲಾ ಅಲ್ಲ, ಏನೂ ಅಲ್ಲ, ಇದೊಂದು ಫಾರ್ಮ್ ಹೌಸ್ ಅಂತ. ಮತ್ತೆ ಫ್ಯಾಕ್ಟ್ರಿಯ ಸೌಂಡ್ ಅಥವಾ ಸ್ಮೆಲ್ ಏನು ಕೇಳಿದ್ರು ನೋಡಿ, ಅದರಿಂದ ಗೊತ್ತಾಗುತ್ತೆ ಈ ಮನೆ ಫ್ಯಾಕ್ಟ್ರಿಯ ಹತ್ರ ಎಲ್ಲೋ ಇದೆ ಅಂತ. ಉಪ್ಪು ನೀರಿನ ಸ್ಮೆಲ್ ಇತ್ತ ಅಂತ ಕೇಳಿದ್ರೆ ಬೀಚ್ ಹತ್ರದ ಮನೆ ಅಂತ ಗೊತ್ತಾಗುತ್ತೆ. ಮತ್ತೆ ಫ್ರೆಶ್ ಪೇಂಟ್ ನ ವಿಷಯ ಏನಾದ್ರು ಹೇಳಿದ್ರೆ ಅವ್ರು ಸಿಂಪಲ್ ಆಗಿ ನೋಡ್ಬೋದು ಯಾವ ಮನೆಯಲ್ಲಿ ಹೊಸದಾಗಿ ಪೇಂಟ್ ಮಾಡಿದ್ದಾರೆ ಅಥವಾ ಯಾವ ಮನೆ ಅವರು ಹೊಸದಾಗಿ ಪೇಂಟ್ ಅನ್ನು ಖರೀದಿಸಿದ್ದಾರೆ ಅಂತ. ಇವರ ಇನ್ವೆಸ್ಟಿಗೇಟರ್ಸ್ ಅವರ ತಲೆ ನೋಡಿ ಯಾವ ತರ ಹುಡುಕೋದಕ್ಕೆ ಪ್ರಯತ್ನ ಪಡ್ತಾರಂತ. ಆದ್ರೆ ಇಲ್ಲಿ ಒಂದು ಪ್ರಾಬ್ಲಮ್ ಇತ್ತು, ಅದೇನಂದ್ರೆ ಶೆರಿ ಕೊಟ್ಟ ಡೀಟೇಲ್ಸ್ ಯಾವುದೇ ರೀತಿಯಲ್ಲಿ ಅವರಿಗೆ ಹೆಲ್ಪ್ಫುಲ್ ಆಗ್ಲಿಲ್ಲ. ಸೊ ಅವರು ಇನ್ನೊಂದು ಪ್ಲಾನ್ ಮಾಡ್ತಾರೆ. ಅವ್ರೇನ್ ಮಾಡ್ತಾರೆ, FBI ನ ಸ್ಕೆಚ್ ಆರ್ಟಿಸ್ಟ್ ಗಳನ್ನು ಕರ್ಕೊಂಡು ಬಂದು ಶೆರಿ ಹತ್ರ ಗಂಟೆಗಟ್ಟಲೆ ಕೂರಿಸಿ ಅವಳು ಹೇಳಿದ ಡೀಟೇಲ್ಸ್ ಅನ್ನೆಲ್ಲ ತಕೊಂಡು ಒಂದು ಸ್ಕೆಚ್ ಅನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ತರ ಹಲವಾರು ಗಂಟೆ ಸ್ಪೆಂಡ್ ಮಾಡಿದ ನಂತರ ಒಂದು ಸ್ಕೆಚ್ ರೆಡಿ ಆಗುತ್ತೆ. ಅಂಡ್ ಈ ಸ್ಕೆಚ್ ಯಾವಾಗ ಪಬ್ಲಿಕ್ ಅಲ್ಲಿ ರಿಲೀಸ್ ಮಾಡಿದ್ರು ಅವರಿಗೆ ಲೆಕ್ಕ ಇಲ್ಲದಷ್ಟು ಟಿಪ್ಸ್ ಹಾಗೂ ಫೋನ್ಸ್ ಬರೋದಕ್ಕೆ ಶುರು ಆಗುತ್ತೆ. ಆಲ್ಮೋಸ್ಟ್ 600 ಟಿಪ್ಸ್ ಅವರಿಗೆ ಸಿಕ್ಕಿತ್ತು. ಯಾವ್ದ್ರಲ್ಲಿ ಕೆಲವು ಜನರು ಹೇಳ್ತಾ ಇದ್ರು, ನಾನು ಈಗ ಒಂದು ಡಾರ್ಕ್ SUV ಅಲ್ಲಿ 2 ಹೆಂಗಸರನ್ನು ನೋಡಿದೆ. ಇನ್ನು ಕೆಲವರು ಹೇಳ್ತಾ ಇದ್ರು, ಆ ಸ್ಕೆಚ್ ಅಲ್ಲಿರುವ ಹೆಂಗಸರನ್ನು ನಂಗೆ ನೋಡಿದಾಗ ಫೀಲ್ ಆಗಿದೆ. ಇನ್ನು ಕೆಲವರು ಹೇಳ್ತಾ ಇದ್ರು, ನನ್ನ ಪರಿಚಯದ 2 ಹೆಂಗಸರು ಆ ಸ್ಕೆಚ್ಚಿನ ಹೆಂಗಸರ ತರಾನೇ ಇದ್ದಾರೆ. ಈ ತರ ಆಲ್ಮೋಸ್ಟ್ 600 ಟಿಪ್ಸ್ ಪೊಲೀಸರಿಗೆ ಕ್ಯಾಲಿಫೋರ್ನಿಯಾದಿಂದ, ಬೇರೆ ಸ್ಟೇಟ್ ನಿಂದ ಹಾಗೂ ಹೊರದೇಶದಿಂದನೂ ಬಂದಿತ್ತು. ಪೊಲೀಸ್ ಅವರಿಗೆ ಏನಾಗಿತ್ತು ಅಂದ್ರೆ ಇದರಲ್ಲಿ ಪ್ರತಿಯೊಂದು ಟಿಪ್ ಅವರಿಗೆ ಇಂಪಾರ್ಟೆಂಟ್ ಆಗಿತ್ತು. ಯಾಕಂದ್ರೆ ಇದರಲ್ಲಿ ಯಾವ್ದಾದ್ರು ಒಂದರಲ್ಲೂ ಲೀಡ್ ಸಿಕ್ಕರೆ ಈ ಕೇಸ್ ಸಾಲ್ವ್ ಆಗುತ್ತೆ. ಈ ತರ ಅನ್ಕೊಂಡು ತಿಂಗಳುಗಟ್ಟಲೆ ಸ್ಪೆಂಡ್ ಮಾಡ್ತಾರೆ. ಆಲ್ಮೋಸ್ಟ್ 20 ಸರ್ಚ್ ವಾರೆಂಟ್ ಕೂಡ ಇಶ್ಯೂ ಆಗುತ್ತೆ. ಅವರು ಪ್ರತಿಯೊಂದು ಟಿಪ್ ಅನ್ನು ಫಾಲೋ ಮಾಡಿ ಲೀಡ್ ಹುಡುಕೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಎಟ್ ದಿ ಎಂಡ್ ಇದ್ರಲ್ಲೂ ಅವರಿಗೆ ಯಾವುದೇ ತರಹದ ಲೀಡ್ ಸಿಗೋದಿಲ್ಲ. ಇಟ್ ಇಸ್ ಲೈಕ್ ಆ ಹೆಂಗಸರು ಸಡನ್ಲಿ ಎಲ್ಲಿಂದನೂ ಪ್ರತ್ಯಕ್ಷ ಆದ್ರೂ ಅವಳನ್ನು ಕಿಡ್ನಾಪ್ ಮಾಡಿ ರಿಲೀಸ್ ಮಾಡಿ ಮಾಯಾನೇ ಆದಾಗೆ, ಅವರು ಎಕ್ಸಿಸ್ಟೇ ಆಗೋದಿಲ್ಲ ಅಂದಾಗೆ.
ಈ ತರ ಈ ಹೆಂಗಸರನ್ನು ಹುಡುಕ್ತಾ ಆಲ್ಮೋಸ್ಟ್ 6 ವರ್ಷದವರೆಗೆ ಆಗಿರುತ್ತೆ. ಆದ್ರೆ ಒಂದೇ ಒಂದು ಸಣ್ಣ ಸುಳಿವು ಸಿಕ್ಕಿರೋದಿಲ್ಲ. ಬೈ ದಿಸ್ ಟೈಮ್ ಟಿವಿ ನ್ಯೂಸ್ ಆಗಿರ್ಲಿ, ನೆರೆಕೆರೆಯವರಾಗಿರ್ಲಿ, ಜನರಾಗಿರ್ಲಿ ಎಲ್ಲರೂ ಈ ಕೇಸ್ನಿಂದ ಮೂವ್ ಆನ್ ಆಗಿರ್ತಾರೆ. ಜನರಿಗೆ ನೆನಪು ಇರೋದಿಲ್ಲ ಇಂತಹದೊಂದು ಘಟನೆ ನಡೆದಿತ್ತು ಅಂತ. ಪೊಲೀಸರ ಹತ್ರನೂ ಯಾವುದೇ ಲೀಡ್ ಇರಲಿಲ್ಲ. ಅವ್ರ ಹತ್ರ ಒಂದು ಲಾಸ್ಟ್ ಹೋಪ್ ಅಂತ ಇದ್ದಿದ್ದು ಶೆರಿ ಹತ್ರ ಕಲೆಕ್ಟ್ ಮಾಡಿದ್ದ ಆ ಬಟ್ಟೆ, ಹಾಗೂ ಅದರಲ್ಲಿ ಏನಾದರೂ ಫಿಂಗರ್ ಪ್ರಿಂಟ್ ಅಥವಾ DNA ಸ್ಯಾಂಪಲ್ ಸಿಕ್ಕರೆ ಅದು. ಅಂಡ್ ಫೈನಲಿ 6 ವರ್ಷದ ನಂತರ ಪೊಲೀಸರಿಗೆ ಶೆರಿಯ ಬಟ್ಟೆಯಲ್ಲಿ ಒಂದು DNA ಸ್ಯಾಂಪಲ್ ಸಿಗುತ್ತೆ. ಅಂಡ್ ಅದನ್ನು ಟ್ರೇಸ್ ಮಾಡಿ ಪೊಲೀಸರು 3 ಮಾರ್ಚ್ 2022 ದಿನ ಒಂದು ಹೆಂಗಸನ್ನು ಅರೆಸ್ಟ್ ಕೂಡ ಮಾಡ್ತಾರೆ. ನಿಮ್ಗೆ ಗೊತ್ತಿದೆಯಾ ಆ ಹೆಂಗಸು ಯಾರು ಅಂತ? ಆ ಹೆಂಗಸಾಗಿದ್ಲು ಶೆರಿ ಪಪಿನಿ. ಈಗ ನಿಮ್ಮ ತಲೆಯಲ್ಲಿ ಪ್ರಶ್ನೆ ಇರ್ಬೋದು, ಶೆರಿ ಅರೆಸ್ಟ್ ಆದ್ಲಾ? ಯಾಕೆ 6 ವರ್ಷದಿಂದ ಪೊಲೀಸರು ಅವಳ ಕಿಡ್ನಾಪರ್ಸ್ ಅನ್ನು ಹುಡುಕ್ತಾ ಇದ್ದಿದ್ದಲ್ಲ, ಈಗ ಅವಳನ್ನ ಯಾಕೆ ಅರೆಸ್ಟ್ ಮಾಡಿದ್ದಾರೆ? ಇದೆಲ್ಲದರ ಉತ್ತರ ಕೊಡ್ತೀನಿ. ಆದ್ರೆ ಮೊದಲು ಇನ್ವೆಸ್ಟಿಗೇಷನ್ ಅಲ್ಲಿ ಏನ್ ನಡೀತು ಅಂತ ನೋಡೋಣ. ನೋಡಿ, ಆ ಸಮಯದಲ್ಲಿ ಈ ಕೇಸನ್ನು ಯಾವ ಆಂಗಲ್ ನಿಂದ ಎಕ್ಸ್ಪ್ಲೋರ್ ಮಾಡಿದ್ರು ಪೊಲೀಸರಿಗೆ ಒಂದು ಸಣ್ಣ ಲೀಡ್ ಕೂಡ ಸಿಕ್ಕಿರ್ಲಿಲ್ಲ. ಆದ್ರೆ ಪೊಲೀಸರ ಹತ್ರ ಒಂದೇ ಇದ್ದಿದ್ದು ಅವಳು ಅವತ್ತು ಹಾಕಿದ್ದ ಆ ಬಟ್ಟೆ. ಆ ಟೈಮಲ್ಲೇ ಫೋರೆನ್ಸಿಕ್ ಅವರು ಒಂದು ಮೇಲ್ DNA ಅನ್ನು ಅದರಲ್ಲಿ ಫೈಂಡ್ ಔಟ್ ಮಾಡಿದ್ರು. ಆದ್ರೆ FBI ಅವರ ಡೇಟಾಬೇಸ್ ಅಲ್ಲಿ ಆ DNA ಅನ್ನು ಹಾಕಿ ನೋಡಿದಾಗ ಯಾವುದೇ ಮ್ಯಾಚ್ ಸಿಕ್ಕಿರ್ಲಿಲ್ಲ. ಆಲ್ಸೋ 2016 ಟೈಮಲ್ಲಿ FBI ಹತ್ರ ಅಷ್ಟು ಡೇಟಾ ಕೂಡ ಇರಲಿಲ್ಲ. ಸೊ ಅವ್ರೇನ್ ಮಾಡ್ತಾರೆ, ಆ DNA ಸ್ಯಾಂಪಲ್ ಅನ್ನು ಹಾಗೆ ಇಟ್ಟು ಕಾಯ್ತಾರೆ. ಯಾವಾಗ ನಮ್ಮ ಹತ್ರ ಇನಫ್ ಡೇಟಾ ಬರುತ್ತೋ ಆವಾಗ ನಾವು ಮತ್ತೊಮ್ಮೆ ಹಾಕಿ ನೋಡ್ತೀವಿ ಅಂತ. ಯೂಶುವಲಿ ಅನ್ಸಾಲ್ವ್ಡ್ ಕೇಸಸ್ ಎಲ್ಲ ಹೀಗೇನೆ ಸಾಲ್ವ್ ಮಾಡೋದು. ಈ ತರ 6 ವರ್ಷ ಕಳೆದ ನಂತರ 2022 FBI ಇಂದ ನ್ಯೂಸ್ ಬರುತ್ತೆ, ನಮ್ಗೆ DNA ಸ್ಯಾಂಪಲ್ ನ ಮ್ಯಾಚ್ ಸಿಕ್ತು. ಆ ವ್ಯಕ್ತಿಯ ಹೆಸರಾಗಿದೆ ಜೇಮ್ಸ್ ರೇಯಿಸ್ ಅಂತ. ಇದು ಗೊತ್ತಾಗ್ತಾ ಇದ್ದಾಗೆ ಇನ್ವೆಸ್ಟಿಗೇಟರ್ಸ್ ಫಸ್ಟ್ ಕೇಳಿದ ಪ್ರಶ್ನೆ, ಜೇಮ್ಸ್ ಯಾರು? ಇವನೇನು ಮಾಫಿಯಾದವನ? ಆ ಕಿಡ್ನಾಪರ್ಸ್ ಗಳ ಜೊತೆ ಇದ್ದವನ? ಇವನಿಗೆ ಹಾಗೂ ಆ ಕಿಡ್ನಾಪಿಗೆ ಏನ್ ಲಿಂಕ್ ಇದೆ? ಈ ಪ್ರಶ್ನೆಯ ಉತ್ತರವನ್ನು ಹುಡುಕೋದಕ್ ಶುರು ಮಾಡಿದಾಗ ಪೊಲೀಸರಿಗೆ ಗೊತ್ತಾಗುತ್ತೆ, ಜೇಮ್ಸ್ ಏನು ಅಪರಿಚಿತ ವ್ಯಕ್ತಿ ಅಲ್ಲ. ಅವನು ಶೆರಿಯ ಮದುವೆ ಮೊದಲಿನ ಒಬ್ಬ ಎಕ್ಸ್ ಬಾಯ್ ಫ್ರೆಂಡ್ ಆಗಿದ್ದ. ಇದಿಷ್ಟು ಗೊತ್ತಾಗ್ತಾ ಇದ್ದಾಗೆ ಪೊಲೀಸರಿಗನ್ಸಿತ್ತು ನಮ್ಗೀಗ ಎಲ್ಲ ಅರ್ಥ ಆಗಿದೆ. ಅವ್ರಿಗನ್ಸಿದೇನಂದ್ರೆ ಮೇ ಬಿ ಜೇಮ್ಸ್ ಅವಳನ್ನು ಬ್ರೇಕಪ್ ನಂತರನೂ ಪ್ರೀತಿ ಮಾಡ್ತಾನೆ ಇದ್ದ. ಆದ್ರೆ ಶೆರಿ ಬೇರೆ ಹುಡುಗನ ಜೊತೆ ಮದುವೆ ಮಾಡಿ ಖುಷಿ ಆಗಿರೋದನ್ನು ಅವನಿಂದ ನೋಡೋದಕ್ಕಾಗಿಲ್ಲ. ಅಂಡ್ ಇದೇ ವಿಷಯದ ಜಲಸಿಯಿಂದ ಅವನು ನಾನು ನಿನ್ನ ಜೀವನ ಹಾಳು ಮಾಡ್ತೀನಂತ ಈ ತರ ಮಾಡಿರ್ಬೋದು. ಸೊ ಪೊಲೀಸರು ಏನ್ ಮಾಡ್ತಾರೆ, ಸಮಯವನ್ನು ವ್ಯರ್ಥ ಮಾಡದೇನೆ ಜೇಮ್ಸ್ ನನ್ನು ಹುಡುಕಿ ಹಿಡಿತಾರೆ. ಅವನು ಸೌತ್ ಕ್ಯಾಲಿಫೋರ್ನಿಯಾದ ಒಂದು ಜಾಗದಲ್ಲಿ ಆರಾಮಾಗಿ ತನ್ನ ಜೀವನವನ್ನು ಜೀವಿಸ್ತಾ ಇದ್ದ. ಇಷ್ಟು ವರ್ಷ ಇನ್ವೆಸ್ಟಿಗೇಷನ್ ನಡೀತು ನೋಡಿ, ಅದರಲ್ಲಿ ಜೇಮ್ಸ್ ನ ಹೆಸರೇ ಬಂದಿರಲಿಲ್ಲ. ಸೊ ಅವನನ್ನು ಕಂಡು ಹಿಡಿದ ತಕ್ಷಣ ಅವನನ್ನು ಡಿಟೈನ್ ಮಾಡಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬರ್ತಾರೆ ಹಾಗೂ ಇಂಟರೋಗೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವ್ರು ಕೇಳಿದ ಪ್ರಶ್ನೆ ಆಗಿತ್ತು, ಹೇಳು ನೀನು ಯಾಕೆ ಶೆರಿಯನ್ನು ಕಿಡ್ನಾಪ್ ಮಾಡಿದ್ದು ಅಂತ. ಅಂಡ್ ಈ ಪ್ರಶ್ನೆ ಕೇಳ್ತಾ ಇದ್ದಾಗೆ ಜೇಮ್ಸ್ ಒಂದು ಉತ್ತರ ಕೊಡ್ತಾನೆ. ಈ ಉತ್ತರವನ್ನು ಕೇಳಿ ಪೊಲೀಸರು ಅಲ್ಲೇ ಫ್ರೀಸ್ ಆಗ್ತಾರೆ. ಜೇಮ್ಸ್ ಇನ್ವೆಸ್ಟಿಗೇಟರ್ ಕಡೆ ನೋಡ್ತಾನೆ ಹಾಗೂ ಹೇಳ್ತಾನೆ, ಶೆರಿದ್ದು ಕಿಡ್ನಾಪ್ ಆಗಿದ್ದಲ್ಲ, ಶೆರಿ ನನ್ನನ್ನೇ ಕರೆದಿದ್ದು ಪಿಕ್ ಮಾಡೋದಕ್ಕೆ ಬಾ ಅಂತ. ಅಂಡ್ ಬರೀ ಅಷ್ಟೇ ಅಲ್ಲ, ಜೇಮ್ಸ್ ಅವತ್ತು ಏನೆಲ್ಲ ನಡೀತು ಅದನ್ನೆಲ್ಲ ಪೊಲೀಸರಿಗೆ ತಿಳಿಸ್ತಾನೆ. ಅವನ ಪ್ರಕಾರ ಅವರಿಬ್ರು ಮೊದಲು ರಿಲೇಶನ್ಶಿಪ್ ಅಲ್ಲಿ ಇದ್ರು, ಆಮೇಲೆ ಬ್ರೇಕಪ್ ಆಗಿ ಇಬ್ರು ತಮ್ಮ ಬೇರೆ ಬೇರೆ ಜೀವನ ಜೀವಿಸೋದಕ್ಕೆ ಶುರು ಮಾಡಿದ್ರು. ಜೇಮ್ಸ್ ಆಗಿರ್ಲಿ ಶೆರಿ ಆಗಿರ್ಲಿ ಯಾರು ಕಾಂಟ್ಯಾಕ್ಟ್ ಅಲ್ಲಿ ಇರಲಿಲ್ಲ. ಆದ್ರೆ ಶೆರಿಯ ಮದುವೆಯ ಕೆಲವು ಸಮಯದ ನಂತರ ಶೆರಿ ಜೇಮ್ಸ್ಗೆ ಮುಂದೆಯಿಂದ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ಲು. ಈ ತರ ಕಾಂಟ್ಯಾಕ್ಟ್ ಅವಳು ಸ್ಟಾರ್ಟಿಂಗ್ ಅಲ್ಲಿ ಅವಳ ನಾರ್ಮಲ್ ಫೋನ್ ನಿಂದ ಮಾಡ್ತಾ ಇದ್ದಿದ್ದು. ಆಮೇಲೆ ಅವಳು ಜೇಮ್ಸ್ಗೆ ಹೇಳ್ತಾಳೆ, ಈ ತರ ನಾವು ಮಾತಾಡೋದು ನನ್ನ ಗಂಡನಿಗೆ ಗೊತ್ತಾದ್ರೆ ಕಷ್ಟ ಆಗುತ್ತೆ, ನನ್ಗೊಂದು ಬರ್ನರ್ ಫೋನ್ ತಂದು ಕೊಡು ಅಂತ. ಇದಾದ ನಂತರ ಜೇಮ್ಸನಿಗೆ ಬರ್ನರ್ ಫೋನ್ ತಂದು ಕೊಡ್ತಾನೆ. ಆಮೇಲೆ ಅವರು ಇದೇ ಬರ್ನರ್ ಫೋನ್ ನಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಿದ್ದು. ಅವ್ರು ಬರೀ ಫೋನಲ್ಲಿ ಮಾತ್ರ ಮಾತಾಡ್ತಾ ಇದ್ದಿದ್ದಲ್ಲ, ಅವರು ಮೀಟ್ ಕೂಡ ಆಗಿದ್ದಾರೆ ಅಂಡ್ ಅನೈತಿಕ ಸಂಬಂಧದಲ್ಲೂ ಇದ್ರು. ಈ ತರ ತುಂಬಾ ಸಮಯ ನಡೀತು. ಇವರು ಈ ತರ ಕಾಂಟ್ಯಾಕ್ಟ್ ಅಲ್ಲಿ ಇರುವಾಗ ಶೆರಿ ಅವನಿಗೆ ಮೆಲ್ಲ ಗಂಡನ ಬಗ್ಗೆ ದೂರ ಎಲ್ಲ ಮಾಡೋದಕ್ಕೆ ಶುರು ಮಾಡ್ತಾಳೆ. ನನ್ನ ಗಂಡ ಸರಿ ಇಲ್ಲ, ನನ್ಗೆ ಅವನು ಇಷ್ಟ ಇಲ್ಲ, ಅವ್ನು ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಾನೆ, ನನ್ಗೆ ಹೊಡಿತಾನೆ, ಅವ್ನು ತುಂಬಾ ಅಬ್ಯೂಸಿವ್ ಆಗಿದ್ದಾನೆ. ಈ ತರ ಶೆರಿ ಕೇದ್ಗೆ ಗೊತ್ತಿಲ್ಲದೆ ಜೇಮ್ಸ್ಗೆ ಎಲ್ಲ ಶೇರ್ ಮಾಡ್ತಾ ಇದ್ಲು. ಮತ್ತೆ ಒಂದಿನ ಏನಾಗುತ್ತಂದ್ರೆ ಶೆರಿ ಜೇಮ್ಸ್ಗೆ ಹೇಳ್ತಾಳೆ, ಏನಾದ್ರೂ ಮಾಡಿ ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗು, ನನ್ಗೆ ಅಟ್ಲೀಸ್ಟ್ ಸ್ವಲ್ಪ ಸಮಯಕ್ಕೋಸ್ಕರ ಆದ್ರೂ ಇವರಿಂದ ಎಲ್ಲ ದೂರ ಇರಬೇಕು ಅಂತ. ಜೇಮ್ಸ್ ಪ್ರಕಾರ ಅವನು ಶೆರಿಯ ಮಾತನ್ನು 100% ನಂಬಿದ್ದ. ಜೇಮ್ಸ್ಗೆ ಅನ್ಸಿತ್ತು, ನಾನು ಒಂದು ಹುಡುಗಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ, ಒಬ್ಬ ಅಬ್ಯೂಸಿವ್ ಹಸ್ಬೆಂಡ್ ನಿಂದ ದೂರ ಇಡ್ತಾ ಇದ್ದೀನಿ. ಸೊ ಇದೇ ಕಾರಣದಿಂದ ಜೇಮ್ಸ್ ಏನ್ ಮಾಡ್ತಾನೆ, ಒಂದು ಕಾರ್ ಅನ್ನು ರೆಂಟಿಗೆ ತಗೊಂಡು ಆ ಕಿಡ್ನಾಪ್ ಆದ ದಿನ ಅವಳು ಜಾಗಿಂಗ್ ಮಾಡ್ತಾ ಇರೋ ಸ್ಪಾಟಿಗೆ ಬರ್ತಾನೆ ಹಾಗೂ ಶೆರಿ ಅವನ ಗಾಡಿಯಲ್ಲಿ ಕೂತು ಅವರಿಬ್ಬರು ಅಲ್ಲಿಂದ ಹೊರಟೋಗ್ತಾರೆ.
ಅವನು ಶೆರಿಯನ್ನು ಕರ್ಕೊಂಡು ಹೋಗಿದ್ದು ಸೌತ್ ಕ್ಯಾಲಿಫೋರ್ನಿಯಾದಲ್ಲಿದ್ದ ಅವನದೊಂದು ಅಪಾರ್ಟ್ಮೆಂಟ್ಗೆ. ಅಲ್ಲಿಗೆ ಹೋದ ನಂತರ ಏನಾಗ್ತಿತ್ತು ಅಂದ್ರೆ ಶೆರಿ ಇಡೀ ದಿನ ಆ ಬೆಡ್ರೂಮ್ ಅಲ್ಲೇ ಇರ್ತಾ ಇದ್ಲು. ಜೇಮ್ಸ್ ಇಡೀ ದಿನ ಹೊರಗೆ ಕೆಲಸದಲ್ಲಿ ಇರ್ತಾ ಇದ್ದ. ಅವನು ಸಂಜೆ ಮನೆಗೆ ವಾಪಸ್ ಬರ್ತಾ ಇದ್ದಿದ್ದು. ಈ ತರ ಅವರದ್ದು ಪ್ರತಿದಿನ ನಡೀತಾ ಇತ್ತು. ಜೇಮ್ಸ್ ಹೇಳಿದ ಪ್ರಕಾರ ಆ 22 ದಿನದಲ್ಲಿ ಅವರು ಬೇರೆ ಏನು ಮಾಡಲಿಲ್ಲ. ಆದ್ರೆ ಫನ್ ಫ್ಯಾಕ್ಟ್ ಏನು ಅಂದ್ರೆ ಜೇಮ್ಸ್ನ DNA ಪೊಲೀಸರಿಗೆ ಸಿಕ್ಕಿದ್ದು ಶೆರಿಯ ಅಂಡರ್ವೇರ್ನಿಂದ. ಸೊ ಅದು ಎಲ್ಲಿಂದ ಬಂತು ಅವನಿಗೆ ಗೊತ್ತು. ಜೇಮ್ಸ್ ಪ್ರಕಾರ ಮುಂದಿನ ದಿನದಲ್ಲಿ ಶೆರಿ ಅವನಿಗೆ ಹೇಳಿದ್ಲು, ನೀನ್ ನಂಗೆ ಹೊಡಿಬೇಕು, ನನ್ಗೆ ನನ್ನ ಬಾಡಿಯಲ್ಲಿ ಗಾಯಗಳು ಬೇಕು. ಇದನ್ನು ಕೇಳಿದ ಜೇಮ್ಸ್ಗೆ ಇದು ತುಂಬಾ ಸ್ಟ್ರೇಂಜ್ ಅನ್ಸಿತ್ತು. ಇವಳು ಯಾಕೆ ಈ ತರ ಹೇಳ್ತಾ ಇದ್ದಾಳೆ ಅಂತ. ಆದ್ರೆ ಜೇಮ್ಸ್ಗೆ ಆ ಸಮಯದಲ್ಲಿ ಅನ್ಸಿತ್ತು ಮೇ ಬಿ ಅವಳದ್ದೇನಾದ್ರೂ ಪ್ಲಾನ್ ಇರಬೇಕು. ಸೊ ಅವನು ಅಲ್ಪ ಸ್ವಲ್ಪ ಕೋಪರೇಟ್ ಮಾಡ್ತಾನೆ. ಫಸ್ಟ್ ಶೆರಿ ಏನ್ ಹೇಳಿದಂದ್ರೆ ಆ ವುಡ್ ಬರ್ನರ್ ಅನ್ನು ತಕೊಂಡು ನನ್ನ ಹೆಗಲಿನ ಮೇಲೆ ಒಂದು ಮಾರ್ಕಿಂಗ್ ಮಾಡುವಂತ. ಜೇಮ್ಸ್ ಅನ್ಗೆ ಇದೆಲ್ಲ ಮಾಡೋದಕ್ಕೆ ಇಷ್ಟಾನೇ ಇರ್ಲಿಲ್ಲ. ಆದ್ರೆ ಆ ಒಂದು ಕೆಲಸ ಅವನು ಹೇಳಿದ್ಲಂತ ಮಾಡ್ತಾನೆ. ಮತ್ತೆ ಶೆರಿ ಹೇಳ್ತಾಳೆ, ನನ್ನ ಕಾಲಿಗೆ ನೀನು ಹಾಕಿ ಸ್ಟಿಕ್ ನಿಂದ ಹೊಡಿ ಅಂತ. ಈ ಮಾತಿಗೆ ಜೇಮ್ಸ್ ಒಪ್ಪೋದೇ ಇಲ್ಲ, ನಾನು ಹೊಡಿಯೋದಿಲ್ಲ ಅಂತಾನೆ. ಅವಳು ಎಷ್ಟು ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ, ಆದ್ರೆ ಜೇಮ್ಸ್ ಒಪ್ಪೋದೇ ಇಲ್ಲ. ನಂತರ ಶೆರಿ ಹೇಳ್ತಾಳೆ, ಓಕೆ ಸರಿ, ನೀನು ಹಾಕಿ ಸ್ಟಿಕ್ ಅನ್ನು ಹಿಡ್ಕೊಂಡು ನನ್ನ ಕಾಲಿನ ಕಡೆ ಎಸ್ದು ಬಿಡು, ಅಷ್ಟಾದ್ರೂ ಮಾಡು ಅಂತ. ಅಂಡ್ ಜೇಮ್ಸ್ ಅದನ್ನು ಮಾಡ್ತಾನೆ. ಮತ್ತೆ ಜೇಮ್ಸ್ ಪ್ರಕಾರ ಅವಳ ಮೂಗಿನ ಎಲುಬು ತುಂಡಾಗಿದ್ದು ಅದನ್ನು ಅವಳೇ ಅವಳ ಮೇಲೆ ಮಾಡಿರೋದು. ಆಲ್ಸೋ ಅವಳು ಅವಳ ಕೂದಲನ್ನು ಒಟ್ರಾಸಿ ಕಟ್ ಕೂಡ ಮಾಡಿದ್ಲು. ಮತ್ತೆ ಮೈಯಲ್ಲಿ ಅಲ್ಲಲ್ಲಿ ಸುಟ್ಟ ಗಾಯಗಳನ್ನು ಮಾಡಿದ್ಲು. ಅಂಡ್ ಆಲ್ಸೋ ಜೇಮ್ಸ್ ಹೇಳ್ತಾನೆ, ಈ 22 ದಿನ ಶೆರಿ ಸರಿಯಾಗಿ ತಿಂತಾ ಇರ್ಲಿಲ್ಲ. ಎಲ್ಲಾದ್ರೂ ಅಲ್ಪ ಸ್ವಲ್ಪ ಬ್ರೆಡ್ ಅಥವಾ ಆಪಲ್, ಬನಾನಾ ಈ ತರ ತಿಂತಾ ಇದ್ಲು. ಹೆಚ್ಚಾಗಿ ಅವಳು ಹೊಟ್ಟೆಯನ್ನು ಖಾಲಿಯೇ ಇಡ್ತಾ ಇದ್ಲು ವೆಯ್ಟ್ ಲಾಸ್ ಮಾಡೋದಕ್ಕೆ. ಅಂಡ್ ಫೈನಲಿ 22ನೇ ದಿನ ಶೆರಿ ಜೇಮ್ಸ್ಗೆ ಹೇಳ್ತಾಳೆ, ನನಗೆ ನನ್ನ ಮಕ್ಕಳ ನೆನಪಾಗ್ತಾ ಇದೆ, ಪ್ಲೀಸ್ ನೀನು ನನಗೆ ವಾಪಸ್ ಬಿಟ್ಟು ಬಾ ಅಂತ. ಸೊ ಜೇಮ್ಸ್ ಏನು ಹೆಚ್ಚು ಮಾತನಾಡದೆ ಇನ್ನೊಮ್ಮೆ ಗಾಡಿಯನ್ನು ರೆಂಟಿಗೆ ತಗೋತಾನೆ. ಹಾಗೂ ಅವಳನ್ನು ಗಾಡಿಯಲ್ಲಿ ಕೂರಿಸಿ ಅವಳನ್ನು ರೋಡಿನ ಸೈಡ್ ಅಲ್ಲಿ ಡ್ರಾಪ್ ಮಾಡಿ ಹೋಗ್ತಾನೆ. ಅಂಡ್ ಇದು ಅದೇ ಪ್ಲೇಸ್ ಆಗಿತ್ತು ಎಲ್ಲಿ ನಂತರ ಒಬ್ಬ ಡ್ರೈವರ್ ಶೆರಿಯನ್ನು ರೆಸ್ಕ್ಯೂ ಮಾಡಿದ್ದು. ಇದಾಗಿತ್ತು ಅವತ್ತು ಜೇಮ್ಸ್ ಇನ್ವೆಸ್ಟಿಗೇಟರ್ಸ್ಗೆ ಹೇಳಿದ ವಿಷಯ. ಆದ್ರೆ ಆ ಸಮಯದಲ್ಲಿ ಇನ್ವೆಸ್ಟಿಗೇಟರ್ಸ್ ಅವನ ಮಾತನ್ನು ನಂಬಲಿಲ್ಲ. ಅವರ ಪ್ರಕಾರ ಅವನು ಸುಳ್ಳು ಹೇಳೋದಕ್ಕೆ ಸಾಧ್ಯ ಇದೆ. ಇದು ವ್ಯಾಲಿಡ್ ರೀಸನ್ ಆಗಿದ್ದೆ. ಅವನು ಏನು ಹೇಳಿದ್ದ ನಂಬೋದಕ್ಕಾಗತ್ತಾ? ಅವರಿಗೆ ಬೇಕಿತ್ತು ಪ್ರೂಫ್. ಅಂಡ್ ಪೊಲೀಸರು ಆ ಪ್ರೂಫ್ ಅನ್ನು ಹುಡುಕೋದಕ್ಕೆ ಶುರು ಮಾಡ್ತಾರೆ. ಫಸ್ಟ್ ಜೇಮ್ಸ್ ಹೇಳಿದ್ದೇನಂದ್ರೆ ಅವರಿಬ್ರು ಮೊದಲಿನಿಂದ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅಂತ. ಸೊ ಪೊಲೀಸರು ಫೋನ್ ರೆಕಾರ್ಡ್ಸ್ ಅನ್ನು ಚೆಕ್ ಮಾಡಿದಾಗ ಮೊದಲಿನಿಂದ ಅವ್ರು ಮಾತಾಡ್ತಾ ಇರೋದನ್ನು ನೋಡೋದಕ್ಕೆ ಸಿಕ್ಕಿತ್ತು. ಆಮೇಲೆ ಜೇಮ್ಸ್ ಹೇಳಿದ್ದ, ನಂತರ ನಾವು ಬರ್ನರ್ ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ವಿ ಅಂತ. ಅವರಿಗೆ ಬರ್ನರ್ ಫೋನ್ ಕೂಡ ಸಿಕ್ತು. ಹಾಗೂ ಆ ಬರ್ನರ್ ಫೋನ್ ನಲ್ಲಿ ಮಾಡಿದ ಕಾಂಟ್ಯಾಕ್ಟ್ ಕೂಡ ಸಿಕ್ತು. ಮತ್ತೆ ಜೇಮ್ಸ್ ಹೇಳಿದ, ನಾನೊಂದು ರೆಂಟಲ್ ಕಾರಿನಿಂದ ಕಾರನ್ನು ರೆಂಟ್ ಮಾಡಿ ಅವಳನ್ನು ಪಿಕ್ ಮಾಡಿದ್ದು ಹಾಗೂ ಡ್ರಾಪ್ ಮಾಡಿದ್ದು ಅಂತ. ಸೊ ಪೊಲೀಸರು ಆ ರೆಂಟಲ್ಸ್ ಅವ್ರ ಹತ್ರ ಹೋಗಿ ಚೆಕ್ ಮಾಡಿದ್ರೆ ಅವರ ಡಾಕ್ಯುಮೆಂಟ್ ಅಲ್ಲಿ ಅವಳು ಕಾಣೆಯಾದ ದಿನ ಹಾಗೂ ಅವಳು ವಾಪಸ್ ಬಂದ ದಿನ 2 ದಿನನೂ ಜೇಮ್ಸ್ ಗಾಡಿಯನ್ನು ರೆಂಟಿಗೆ ತಗೊಂಡಿರೋದನ್ನು ನೋಡೋದಕ್ಕೆ ಸಿಗುತ್ತೆ. ಆಮೇಲೆ ಜೇಮ್ಸ್ ಹೇಳ್ತಾನೆ, ಅವನು ಶೆರಿಯನ್ನು ತನ್ನ ಅಪಾರ್ಟ್ಮೆಂಟ್ ಅಲ್ಲಿ ಇಟ್ಟಿದ್ದಂತ. ಸೊ ಅಪಾರ್ಟ್ಮೆಂಟ್ಗೆ ಹೋಗಿ ಅಲ್ಲಿ ಅಕ್ಕಪಕ್ಕದವ್ರ ಹತ್ರ ಕೇಳಿದಾಗ ಅಲ್ಲಿ ಅಕ್ಕಪಕ್ಕದವ್ರು ಹೇಳ್ತಾರೆ, ನಾವು ಒಂದು ಹುಡುಗಿಯನ್ನು ಜೇಮ್ಸ್ ನ ಅಪಾರ್ಟ್ಮೆಂಟ್ ಅಲ್ಲಿ ನೋಡಿದ್ವಿ, ಹೆಚ್ಚಲ್ಲ 1-2 ಬಾರಿ ನೋಡಿದ್ವಿ ಅಂತಾರೆ. ಅಂಡ್ ದೆನ್ ಅಪಾರ್ಟ್ಮೆಂಟ್ ನ ಒಳಗೆ ಅವರಿಗೆ ಹಾಕಿ ಸ್ಟಿಕ್ ಸಿಗುತ್ತೆ, ಆ ವುಡ್ ಬರ್ನರ್ ಸಿಗುತ್ತೆ. ಮತ್ತೆ ಜೇಮ್ಸ್ ಹೇಳಿದ್ದ ಆ ಗಾಯಗಳನ್ನೆಲ್ಲ ಶೆರಿಯ ಮಾಡಿರೋದಂತ. ಸೊ ಅವಳ ಗಾಯಗಳನ್ನು ಚೆಕ್ ಮಾಡಿದಾಗ ಅದು ಸೆಲ್ಫ್ ಇನ್ಫ್ಲಿಕ್ಟೆಡ್ ವೂಂಡ್ಸ್ ಅಂತ ಕನ್ಫರ್ಮ್ ಆಗುತ್ತೆ. ಸೊ ಇದನ್ನೆಲ್ಲ ನೋಡಿದ FBI ಅವ್ರು ಹೇಳ್ತಾರೆ, ನಮ್ಗೆ ಜೇಮ್ಸ್ ಹೇಳಿದ ಪ್ರತಿಯೊಂದು ಮಾತಿಗೆ ಪ್ರೂಫ್ ಸಿಕ್ತು, ಆದ್ರೆ ಶೆರಿ ಹೇಳಿದ ಯಾವುದೇ ಮಾತಿಗೆ ಪ್ರೂಫ್ ಸಿಗ್ಲಿಲ್ಲ. ಅಂಡ್ ಇದೇ ಕಾರಣದಿಂದ ಪೊಲೀಸರಿಗೆ ಕನ್ಫರ್ಮ್ ಆಗಿತ್ತು ಜೇಮ್ಸ್ ಏನ್ ಹೇಳ್ತಾ ಇದ್ದಾನೋ ಅದು ಸತ್ಯ ಅಂತ. ಅಂಡ್ ಇದೇ ಕಾರಣದಿಂದ ನಂತರ ಪೊಲೀಸರು ಶೆರಿಯನ್ನು ಅರೆಸ್ಟ್ ಮಾಡಿದ್ದು. ಅಂಡ್ ದೆನ್ ಲೇಟರ್ ಆನ್ ಇಂಟರೋಗೇಷನ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಶೆರಿ ಎಲ್ಲವನ್ನು ಡಿನೈ ಮಾಡಿದ್ಲು, ಎಲ್ಲ ಸುಳ್ಳೆ ಹೇಳ್ತಾ ಇದ್ಲು. ಮತ್ತೆ ಪೊಲೀಸರು ಎವಿಡೆನ್ಸ್ನ ಜೊತೆ ತೋರಿಸಿದಾಗ ಅವಳು ಅಕ್ಸೆಪ್ಟ್ ಮಾಡ್ಕೋತಾಳೆ, ಹೌದು ಇದನ್ನೆಲ್ಲ ನಾನು ಸುಳ್ಳು ಹೇಳಿದ್ದು ಅಂತ. ಪಾಪ ಈ ಕಡೆ ಕೇತ್ನ ಕಡೆ ಸ್ವಲ್ಪ ಗಮನ ಕೊಡಿ. ಅವನು 6 ವರ್ಷದವರೆಗೆ ತನ್ನ ಹೆಂಡತಿ ಹೇಳಿದ ಪ್ರತಿಯೊಂದು ಮಾತನ್ನು ನಿಜ ಅಂತ ಅನ್ಕೊಂಡಿದ್ದ. ಅವಳಿಗೋಸ್ಕರ 22 ದಿನದವರೆಗೆ ಊಟ ನಿದ್ದೆ ಇಲ್ಲದೆ ಅಲ್ಲಿ ಇಲ್ಲಿ ಅಂತ ಹುಡುಕ್ತಾ ಇದ್ದ. ಅವಳಿಗೋಸ್ಕರ ಹಣ ಕಲೆಕ್ಟ್ ಮಾಡಿದ, ಪೊಲೀಸರ ಹಿಂದೆ ಬಿದ್ದ, ರಿಪೋರ್ಟರ್ಸ್ಗಳ ಹಿಂದೆ ಬಿದ್ದ. ಇದಾಯ್ತು ಅವಳು ಮಿಸ್ಸಿಂಗ್ ಆದ ನಂತರದ್ದು. ಆದ್ರೆ ಅದಕ್ಕಿಂತ ಮೊದಲು ಕೂಡ ಕೇತಿಗೆ ಐಡಿಯಾನೇ ಇರ್ಲಿಲ್ಲ ಶೆರಿ ಅವನ ಹಿಂದೆ ಬೇರೆ ಜನರ ಜೊತೆ ಮಾತಾಡ್ತಾ ಇದ್ದಾಳೆ ಅಂತ. ಇದ್ ನಾನು ಜನರು ಯಾಕೆ ಹೇಳಿದಂದ್ರೆ ನಂತರ ಇನ್ನೊಂದು ವಿಷಯ ಹೊರಗೆ ಬರುತ್ತೆ. ಶೆರಿ ಬರೀ ಜೇಮ್ಸ್ ಜೊತೆ ಮಾತ್ರ ಮಾತಾಡ್ತಾ ಇದ್ದಿದ್ದಲ್ಲ, ಇನ್ನೂ 2 ಜೊತೆ ಮಾತಾಡ್ತಾ ಇದ್ಲು ಅಂತ. ಆ ಟೈಮಲ್ಲಿ ಪಾಪ ಕೇತ್ ಒಬ್ಬ ಹುಡುಗ ಆಗಿನೂ ನ್ಯಾಷನಲ್ ಟಿವಿಯಲ್ಲೇ ಹತ್ತಿದ್ದ ಶೆರಿಗೋಸ್ಕರ. ಅಂಡ್ ನಿಮ್ಗೆ ಗೊತ್ತಿದೆಯಾ, ಶೆರಿ ಇದನ್ನೆಲ್ಲ ಜೇಮ್ಸ್ ನ ಅಪಾರ್ಟ್ಮೆಂಟ್ ಅಲ್ಲಿ ಕೂತು
ಪ್ರತಿದಿನ ಟಿವಿಯಲ್ಲಿ ನೋಡ್ತಾ ಇದ್ಲು. ಶೆರಿ ಲಿಟ್ರಲಿ ಅವಳನ್ನೇ ಪೊಲೀಸರು ಹುಡುಕುವ ನ್ಯೂಸ್ ಅನ್ನು ಆರಾಮಾಗಿ ಬೆಡ್ರೂಮ್ ಅಲ್ಲಿ ಕೂತು ನೋಡ್ತಾ ಇದ್ಲು. ಸೊ ಇವೆನ್ಚುಲಿ ಏನಾಗುತ್ತಂದ್ರೆ ಯಾವಾಗ ಕೀತ್ಗೆ ಶೆರಿಯ ನಿಜ ಗೊತ್ತಾಗುತ್ತೋ ಅವನು ಡೈವರ್ಸ್ ಅನ್ನು ಫೈಲ್ ಮಾಡ್ತಾನೆ ಅಂಡ್ ಮಕ್ಕಳ ಕಸ್ಟಡಿ ಕೂಡ ಅವನಿಗೆ ಸಿಗುತ್ತೆ. ಈ ಇಡೀ ಸ್ಟೋರಿಯಲ್ಲಿ ಬರೀ ಕೇತ್ ಒಬ್ನೇ ವಿಕ್ಟಿಮ್ ಆಗಿರ್ಲಿಲ್ಲ. ಅವಳಿಗೋಸ್ಕರ ದಿನ ರಾತ್ರಿ ಅಂತ ಹುಡುಕಿದ ಆ ವಾಲಂಟಿಯರ್ಸ್, ಆ ಫ್ಯಾಮಿಲಿ ಮೆಂಬರ್ಸ್, ಆ ನೆರೆಕರೆಯವರು, 6 ವರ್ಷದವರೆಗೆ ಇನ್ವೆಸ್ಟಿಗೇಟ್ ಮಾಡಿದ ಪೊಲೀಸರು, FBI ಏಜೆಂಟ್ಸ್ ಎಲ್ಲರೂ ವಿಕ್ಟಿಮ್ಸ್ ಆಗಿದ್ರು. ಸೊ ನಂತರ ಕೋರ್ಟ್ ಅಲ್ಲಿ ಶೆರಿ ಗಿಲ್ಟಿ ಅಂತ ಆಗುತ್ತೆ. ಅವಳ ಮೇಲೆ ಫೆಡರಲ್ ಏಜೆಂಟಿಗೆ ಸುಳ್ಳು ಹೇಳಿದ ಮೊಕದ್ದಮೆ ಹಾಗೂ ವಂಚನೆ ಕೇಸ್ ದರ್ಜಾಗುತ್ತೆ. ಕೋರ್ಟ್ ಅವಳ ಮೇಲೆ $3 ಲಕ್ಷ ಫೈನ್ ಹಾಕುತ್ತೆ. ಇದು ವಿಕ್ಟಿಮ್ ಕಂಪನ್ಸೇಷನ್ ಅಂತ. ಇದು ನಮ್ಮ ಭಾರತದ ರುಪೀಸ್ ಅಲ್ಲಿ ಆಲ್ಮೋಸ್ಟ್ 2,87,00,000 ಆಗುತ್ತೆ. ಆಲ್ಸೋ ಅವಳಿಗೆ ಸ್ಟಾರ್ಟಿಂಗ್ ಅಲ್ಲಿ 25 ವರ್ಷ ಐ ಥಿಂಕ್ ಜೈಲು ಶಿಕ್ಷೆ ಅಂತ ಇತ್ತು. ಮತ್ತೆ ಅವಳ ಲಾಯರ್ಸ್ ಎಲ್ಲ ಹಾಗೋ ಹೀಗೋ ಮಾಡಿ ಆ ಜೈಲು ಶಿಕ್ಷೆಯನ್ನು 18 ತಿಂಗಳಿನವರೆಗೆ ತಂದು ನಿಲ್ಲಿಸ್ತಾರೆ. ಆಮೇಲೆ ಇನ್ನೊಂದು ಗಮ್ಮತ್ ಗೊತ್ತಿದೆಯಾ, ಆ ಜೈಲಿನಿಂದ ಹೊರಗೆ ಬಂದ ನಂತರ ಶೆರಿ ಒಂದು ಡಾಕ್ಯುಮೆಂಟ್ರಿಯಲ್ಲಿ ಬರ್ತಾಳೆ ಹಾಗೂ ಅಲ್ಲಿ ಹೇಳಿದೇನು ಗೊತ್ತಾ, ಜೇಮ್ಸ್ ನನ್ನನ್ನು ಕಿಡ್ನಾಪ್ ಮಾಡಿದ್ದು ನಿಜ ಅಂತ. ಆದ್ರೆ ಈ ಕಡೆ ಜೇಮ್ಸ್ ನ ಮೇಲೆ ಯಾವುದೇ ತರದ ಕ್ರಿಮಿನಲ್ ಕೇಸ್ ಚಾರ್ಜ್ ಆಗೋದಿಲ್ಲ, ಯಾಕಂದ್ರೆ ಎಲ್ಲ ಎವಿಡೆನ್ಸ್ ಅವನ ಸಪೋರ್ಟ್ ಅಲ್ಲಿತ್ತು. ಸೊ ಶೆರಿ ಇವತ್ತಿನವರೆಗೆ ಪಾಡ್ಕಾಸ್ಟ್ ಅಲ್ಲಿ, ಇಂಟರ್ವ್ಯೂಸ್ ಅಲ್ಲಿ ಅಲ್ಲಿ ಇಲ್ಲಿ ಅಂತ ಬರ್ತಾನೆ ಇದ್ದಾಳೆ ಹಾಗೂ ಅದೇ ರಾಗ ಅದೇ ಹಾಡನ್ನು ಹಾಡ್ತಾ ಇದ್ದಾಳೆ. ಐ ಹೋಪ್ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿರಬೇಕು. ಬೈ ದ ವೇ, ಸ್ಟೋರಿಯಲ್ಲಿ ಒಂದು ಪಾರ್ಟ್ ಬಂದಿತ್ತು DNA ಸ್ಯಾಂಪಲ್, ಟಚ್ DNA ಅಂತ ಎಲ್ಲ. ಇದು ಏನು ಅಂತ ಅರ್ಥ ಮಾಡಬೇಕಾದ್ರೆ ನಾನೊಂದು ವಿಡಿಯೋ ಮಾಡಿದ್ದೀನಿ. ಇದೊಂದು ಕ್ರೈಮ್ ಸ್ಟೋರಿ ಆಗಿದೆ. ಇದರಲ್ಲಿ ಇಡೀ ಸ್ಟೋರಿಯೇ ಒಂದು DNA ಸ್ಯಾಂಪಲ್ನ ಸರೌಂಡಿಂಗ್ ಅಲ್ಲಿರೋದು. ಈ ಸ್ಟೋರಿಯನ್ನು ನೀವು ನೋಡಲೇಬೇಕು, ಯಾವ ತರ ಪೊಲೀಸರು ಎಷ್ಟೋ ವರ್ಷದವರೆಗೆ ಒಂದು DNA ಸ್ಯಾಂಪಲ್ ಅನ್ನು ಹಿಡ್ಕೊಂಡು ಕ್ರಿಮಿನಲ್ ಅನ್ನು ಹಿಡಿದ್ರು ಅಂತ. ಆ ವಿಡಿಯೋನು ನೀವು ಇಲ್ಲಿ ಕ್ಲಿಕ್ ಮಾಡಿ ನೋಡ್ಬೋದು. ಸೊ ಇದೇ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮತ್ತೆ ಬರ್ತೀನಿ ಮತ್ತೊಂದು ವಾರ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ. ಅಷ್ಟರವರೆಗೆ ಪೀಸ್ ಔಟ್.